वंदे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वंदे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सच्चिदानन्दं सदाचारन्तमाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। अधी भगवो ब्रह्म 758 ಭಾಷ್ಯಭಾರ. ಪ್ರಶ್ನೆ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಏನಂತ, ಕ್ಷೇತ್ರಜ್ಞನನ್ನು ನಾನು ತಿಳ್ಕೊಂಡ, ಕ್ಷೇತ್ರಜ್ಞಾನ ಜೀವನ ನಾನು ತಿಳ್ಕೊಂಡ್ರೆ ನೀನು ಸಂಸಾರ ಆಗ್ಬಿಡ್ತೀಯಲ್ಲ ಅಂತ ಪ್ರಶ್ನೆ. ನಾನು ಸರ್ವಕ್ಷೇತ್ರೇಷು ಏಕ ಏವ ಈಶ್ವರಃ, ननु सर्वक्षेत्रेषु एक एव ईश्वरः, अन्यः तद्व्यतिरिक्तो भोक्ता विद्यते चेत्, नान्यत् तद्व्यतिरिक्तो भोक्ता विद्यते चेत् ईश्वरस्य संसारित्वं प्राप्तं, ततः ईश्वरस्य संसारित्वं प्राप्तम्. ಅಲ್ಲ ಸ್ವಾಮಿ, ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬನೇ ಈಶ್ವರ ಇರತಕ್ಕವನು, ಅವನಿಗಿಂತ ಬೇರೆಯಾದ ಭೋಕ್ತೃವಾದ ಇನ್ನೊಬ್ಬ ಜೀವನೂ ಇಲ್ಲ, ಅವನೇ ಜೀವನ ತೋರ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಂಸಾರಿತ್ವ ಬಂದ್ಬಿಡ್ತಲ್ಲ, ಹಾಗಾದ್ರೆ ಅವನೇ ಸಂಸಾರಿಂದ ಆಗ್ಬಿಡ್ತಾನಲ್ಲ. ಕ್ಷೇತ್ರ ಎಲ್ಲ ಶರೀರ, ಎಲ್ಲಾ ಕ್ಷೇತ್ರಗಳಲ್ಲೂ ಒಬ್ಬನೇ ಈಶ್ವರ ಇರೋನು. ಆ ಈಶ್ವರನಿಗಿಂತ ಬೇರೆ ಭಕ್ತರು ಇಲ್ವೇ ಇಲ್ಲ ಅಂದ್ರೆ ಎಲ್ಲಾ ಭಕ್ತರುಗಳು ಈಶ್ವರರೇ ಅಂತಾಯ್ತು, ಭಕ್ತರೆಲ್ಲ ಸಂಸಾರಿಗಳು. ಏನಾಯ್ತು, ಈಶ್ವರ ಸಂಸಾರಿಂದ ಆಗ್ಬಿಟ್ಟಲ್ಲ. ಅದರಿಂದ ಭಕ್ತಗಳೆಲ್ಲ ಈಶ್ವರೇ ಆಗ್ಬಿಟ್ರೆ, ಭಕ್ತರೆಲ್ಲ ಸಂಸಾರಿಂದ ಆಗಿರೋದ್ರಿಂದ ಈಶ್ವರನೇ ಸಂಸಾರಿಂದ ಆಗ್ಬಿಡ್ತಾನಲ್ಲ ಅಂತ ಒಂದು ಆಕ್ಷೇಪ. ಸಂಸಾರಿತ್ವಂ ಪ್ರಾಪ್ತಂ ಒಂದು, ಅಥವಾ ಈಶ್ವರ ವ್ಯತಿರೇಕೇಣವಾ, ಈಶ್ವರ ವ್ಯತಿರೇಕೇಣವಾ ಸಂಸಾರಿಣೋ ಅನ್ಯಸ್ಯ ಅಭಾವಾತ್, ಸಂಸಾರಿಣೋ ಅನ್ಯಸ್ಯ ಅಭಾವಾತ್ ಸಂಸಾರಾಭಾವ ಪ್ರಸಂಗ, ಸಂಸಾರಾಭಾವ ಪ್ರಸಂಗಃ. ಈಶ್ವರನಿಗೆ ಸಂಸಾರ ಇಲ್ಲ ಅಂದ್ರೆ ಈಶ್ವರನಿಗಿಂತ ಬೇರೆ ಯಾವ ಸಂಸಾರಗಳು ಇಲ್ಲ, ಹಾಗೆ ಸಂಸಾರಗಳೇ ಇಲ್ಲ ಅಂತ ಆಗ್ತಾರಲ್ಲ. ಸಂಸಾರವೇ ಇಲ್ಲ. ಈಶ್ವರ ವ್ಯತಿರೇಕೇನ, ಈಶ್ವರನಿಗಿಂತ ಬೇರೆಯಾಗಿ ಯಾವ ಜೀವನೂ ಇಲ್ಲ, ಯಾವ ಸಂಸಾರಿಗಳು ಇಲ್ಲ ಅಂತ ಆದಾಗ ಅವಾಗ ಸಂಸಾರವೇ ಇಲ್ಲ ಅಂತ ಆಗತ್ತಿಲ್ಲ. ಸಂಸಾರ ಯಾರಿಗೆ, ಯಾವ ಸಂಸಾರವನ್ನು ಯಾರು ಮಾಡ್ಕೋಬೇಕು? ಎಲ್ಲ ಈಶ್ವರರೇ, ಎಲ್ಲರೂ ಪರಮೇಶ್ವರರೇ. ಏಕಮೇವ ದ್ವಿತೀಯಂ ಬ್ರಹ್ಮ, ಅವನಿಗಿಂತ ಬೇರೆ ಯಾವ ಸಂಸಾರಿಗಳು ಇಲ್ಲ. ಸಂಸಾರಿಗಳ ಮೇಲೆ ಸಂಸಾರವೂ ಇಲ್ಲ. ಸಂಸಾರಿಗಳು ಇದ್ದಕ್ಕೆ ಸಂಸಾರ, ಸಂಸಾರಿಗಳೇ ಇದ್ದಕ್ಕೆ ಸಂಸಾರವೂ ಇಲ್ಲ. ಸಂಸಾರಿಗಳಾಗಿಲ್ಲ, ಎಲ್ಲ ಈಶ್ವರೇ ಆಗಿರ್ತಾರೆ. ಹಾಗಾಗಿ ಸಂಸಾರವೇ ಇಲ್ಲ ಅಂತ ಆಗಕ್ಕೆ ಒಂದು ದೋಷ ಇಲ್ಲ. ಈಶ್ವರನಿಗೆ ಸಂಸಾರ ಅಂತ ಆಗತ್ತೆ ಹೆಂಗದು ತಪ್ಪಾಗತ್ತೆ. ಈಶ್ವರನಿಗೆ ಸಂಸಾರ ತಪ್ಪೋದಿಲ್ಲ, ಅದು ದೊಡ್ಡ ಮನಃ. ಸಂಸಾರವೇ ಇಲ್ಲ ಅಂತಂದ್ರೆ ಅದು ಒಂದು ಭಕ್ಕೊಂದರ ಹೆಂಗೆ ಸಿದ್ಧಾಂತ ಸರಿಯಾಗಲ್ವಲ್ಲ ಅಂತ ಆಕ್ಷೇಪ. ಹೆಚ್ಚು ಉಭಯಂ ಅನಿಷ್ಟಂ, ತಚ್ಚೋಭಯಂ ಅನಿಷ್ಟಂ. ಈಶ್ವರನಿಗೆ ಸಂಸಾರತ್ವವೂ ಇಷ್ಟವಿಲ್ಲ, ಸಂಸಾರ ಇಲ್ಲ ಅನ್ನೋದು ಇಷ್ಟವಲ್ಲ, ಎರಡೂ ಇಷ್ಟವಲ್ಲ ಅಂತ ಆಗುತ್ತಲ್ಲ. ಬಂಧ ಮೋಕ್ಷ ತದ್ದೇತು ಶಾಸ್ತ್ರಾನರ್ಥಕ್ಯ ಪ್ರಸಂಗೋ, ಬಂಧ ಮೋಕ್ಷ ತದ್ದೇತು ಶಾಸ್ತ್ರಾನರ್ಥ ಪ್ರಸಂಗಾತ್. ಯಾಕೆ ಎರಡೂ ಇಷ್ಟವಲ್ಲ? ಬಂಧ ಅಂತ ಒಪ್ಕೊಂಡು ಆ ಬಂಧದಿಂದ ಮೋಕ್ಷ ಅಂತ ತಿಳಿಸ್ಕೊಟ್ಟು ಅದಕ್ಕೆ ಹೇತುವಾಗಿ ಆತ್ಮಜ್ಞಾನವನ್ನು ಉಪದೇಶ ಮಾಡಿದಿಲ್ಲ ಶಾಸ್ತ್ರ, ದಂಡ ಆಗುತ್ತೆ. ಯಾರು ಬದ್ಧರೇ ಅಲ್ಲ ಅಂತ ಆದ್ರೆ ಯಾರಿಗೂ ಮೋಕ್ಷವೇ ಆಗ್ಬೇಕಾಗಿಲ್ಲ. ಯಾರಿಗೂ ಮೋಕ್ಷ ಆಗ್ಬೇಕಾಗಿಲ್ಲ, ಮೋಕ್ಷ ಪ್ರಾಪ್ತಿಗೆ ಜ್ಞಾನ ಉಪದೇಶ ಮಾಡೋದು ದಂಡ, ಜ್ಞಾನ ಉಪದೇಶ ಮಾಡೋದು ಶಾಸ್ತ್ರ, ಶಾಸ್ತ್ರ ದಂಡ ಆಯ್ತಲ್ಲ. ಯಾರಿಗೆ ಯಾವ ಅಜ್ಞಾನ ಕಳೆಯೋಕ್ಕೋಸ್ಕರ ಶಾಸ್ತ್ರ ಬರಬೇಕೋ, ಯಾವ ಅಜ್ಞಾನಿಗಳು ಇಲ್ಲವೇ ಇಲ್ಲ, ಯಾರು ಬದ್ಧರೇ ಇಲ್ಲ, ಯಾರಿಗೂ ಸಂಸಾರವೇ ಇಲ್ಲ ಅಂತಂದ್ಮೇಲೆ ಶಾಸ್ತ್ರ ಯಾಕೆ ಬಂತು ಅಷ್ಟೇ. ಸರಿಯಾ? ಅಂಡರ್ಸ್ಟ್ಯಾಂಡ್? ಜೀವನಿಗೆ ಬಂಧ ಇರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ ಈಶ್ವರೊಬ್ಬನೇ ಇರುವನು. ಜೀವನಿಗೂ ಈಶ್ವರನಿಗೂ ಬೇರೆ ಇರೋದ್ರಿಂದ ಜೀವ ಸಂಸಾರಿ ಆಗಿರೋದ್ರಿಂದ ಈಶ್ವರನಿಗೆ ಸಂಸಾರಿಕ ಬರುತ್ತೆ. ಓ ಅಮ್ಮ, ಜೀವ ಇದಲ್ಲಪ್ಪ, ಆ ಜೀವನೆಲ್ಲ ಪರಮಾತ್ಮ ಅಂತ ಅಂದ್ರೆ ಜೀವನದ ಸಂಸಾರ ಪರಮಾತ್ಮ ಬರುತ್ತಲ್ಲ ಅಂತ ಆಕ್ಷೇಪ. ಇವಾಗ ನೀನು ಶವ ಮುಟ್ಟು ಬಂದಿದ್ರಪ್ಪ, ಅಥವಾ ಮಾದಿಗೆ ಮುಟ್ಟು ಬಂದಿದ್ರು, ನಾನು ನಿನ್ನೆ ಮುಟ್ಟಿ ನಂಗೇನಾಗುತ್ತೆ? ನಂಗೂ ದೋಷ ಬರುತ್ತೆ. ಹಾಗೆ ಜೀವರೆಲ್ಲ ಈಶ್ವರ ಅಂತ ಆದ್ರೆ ಜೀವನ ಸಂಸಾರ ಎಲ್ಲ ಈಶ್ವರಗಾಗಲ್ವನಾ? ಇದು ಒಂದೇದು. ಎರಡನೇದು ಏನೋ, ಎಲ್ಲರೂ ಈಶ್ವರರೇ ಅಂತ ಆದ್ರೆ
ಈಶ್ವರನಿಗೆ ಬೇರೆ ಏನು ಇಲ್ಲ ಅಂತ ಇದೆ. ಯಾರಿಗೂ ಸಂಸಾರವೇ ಇಲ್ಲ ಅಂತ ಆಗತ್ತಲ್ಲ. ಈಶ್ವರನೊಬ್ಬನೇ ಇರ್ತಕ್ಕವನು, ಪರಮಾತ್ಮ ಒಬ್ಬನೇ ಇರ್ತಕ್ಕವನು ಅಂದ್ರೆ ಸಂಸಾರವೇ ಯಾರಿಗೂ ಇಲ್ಲ ಅಂತ ಆಗತ್ತಲ್ಲ. ಆವಾಗ ಏನಾಗುತ್ತೆ? ಸಂಸಾರವೇ ಇಲ್ಲ ಅಂತಂದ್ರೆ ಸಂಸಾರಕ್ಕೆ ಕಾರಣವಾಗಿರುವ ಬಂಧವನ್ನು ನಿವೃತ್ತಿ ಮಾಡೋದು ಮೋಕ್ಷ, ಮೋಕ್ಷಕ್ಕೆ ಕಾರಣವಾದ ಆತ್ಮಜ್ಞಾನ, ಆತ್ಮಜ್ಞಾನ ಉಪದೇಶ ಮಾಡೋ ದಂಡ. ಎಲ್ಲರೂ ಈಶ್ವರ ಆದ್ಮೇಲೆ ಯಾರಿಗೆ ಉಪದೇಶ ಮಾಡ್ತೀರಾ? ಯಾರಿಗೆ ಜ್ಞಾನ? ಹೇಳೋ, ಅರ್ಥ ಆಯ್ತಂದ್ರೆ ಅಲ್ಲ ಹೇಳ್ಬೇಕು. ಎರಡು ಪಕ್ಷ ಏನು? ಒಂದು ಪರಮಾತ್ಮ ಪರಮಾತ್ಮ ಈ ಕ್ಷೇತ್ರಗಳಲ್ಲಿ ಜೀವನ ಕೂತ್ಕೊಂಡಿರೋದ್ರಿಂದ ಆ ಜೀವಗಳು ಜೀವನ ಸಂಸಾರಿಸ್ತಾ ಪರಮಾತ್ಮ ಜೀವನ ಮುಟ್ಟಿಸ್ಕೊಂಡು ಪರಮಾತ್ಮನಿಗೂ ಸಂಸಾರಿಸ್ತಾ ಬರುತ್ತಲ್ಲ. ಆಮೇಲೆ ಎರಡನೇದು ಎಲ್ಲರೂ ಪರಮಾತ್ಮ ಅಂತ ಆದ್ರೆ ಯಾರಿಗೂ ಸಂಸಾರವೇ ಇಲ್ಲ ಅಂತಾಗಿ ಉದ್ದೇಶ ಮಾಡೋದಂಡ ಸತ್ಯ. 5 ಸಲ ಹೇಳಿದ್ರೆ ಚೂರು 10% ಒಳಗೋಗತ್ತಲ್ಲ ಅದು. ಅಷ್ಟೇ ಅಲ್ಲ, ಪ್ರತ್ಯಕ್ಷಾದಿ ಪ್ರಮಾಣ ವಿರೋಧಾಚ ಪ್ರತ್ಯಕ್ಷಾದಿ ಪ್ರತ್ಯಕ್ಷ ಅನುಮಾನ ಅಪಮಾನ ಅರ್ಥಾಪತ್ತಿ ಶಬ್ದ ಅನುಪಲಬ್ಧಿ 6 ಪ್ರಮಾಣ. ಅನುಪಲಬ್ಧಿ 5 ಪ್ರಮಾಣ ಶಂಕರಾಚಾರ್ಯ. ಪ್ರತ್ಯಕ್ಷ ಅನುಮಾನ ಅಪಮಾನ ಅರ್ಥಾಪತ್ತಿ ಶಾಸ್ತ್ರ. ಶಾಸ್ತ್ರ ಏನ್ ಹೇಳುತ್ತೆ? ಈಶ್ವರನಿಗೆ ಸಂಸಾರವಿಲ್ಲ ಅಂತ ಹೇಳುತ್ತೆ. ಈಶ್ವರ ಸಂಸಾರ ಬರುತ್ತೆ. ಆಮೇಲೆ ಯಜ್ಞರು ಕರ್ಮ ಮಾಡ್ತಾರೆ, ಅವರು ಸಂಸಾರ ಮಾಡ್ತಾ ಇರ್ತಾರೆ ಶಾಸ್ತ್ರ ಹೇಳುತ್ತೆ. ಅದಿಲ್ಲ ಅಂತ ಪ್ರತ್ಯಕ್ಷವೇ ಪ್ರತ್ಯಕ್ಷನು ಕಾಣ್ತಾ ಇದೆ. ಹಲ್ಲು ನೋವು, ತಲೆನೋವು, ಒದ್ದಾಟ, ಕಷ್ಟ, ಸಂಸಾರ, ದುಃಖ ಎಷ್ಟ್ಕೊಳ್ತಾ ಇದೆ. ಸ್ವಾಮಿ ಏನಿ ನಮ್ ಗೋಳು, ನಮ್ ಸಂಸಾರ, ಅಯ್ಯೋ ಮಾತು ಕೇಳಿದವ್ರ ಹೆಂಡತಿ, ಅವಿಧೇಯರಾಗಿರೋ ಮಕ್ಕಳು, ಹಡದಿ ಹಸು, ಸೋರೋ ಮನೆ, ಮೇಲ್ಗಡೆ ಹಬ್ಬ, ಮೈ ಕೈ 5 ಪೈಸೆ ದುಡ್ಡಿಲ್ಲ, ಅಯ್ಯೋ ಈ ಜೀವನವೇ. ಮನೆ ನಮ್ಮ ಇವನಿಂದ ಅಂತ್ಯಶ ಏನಾಗತ್ತ, ಅಯ್ಯೋ ಈ ಮದುವೆ ಆಗ್ಬೋದು, ಸ್ವಯಂ ಹೋಗೋದು. ಪ್ರತ್ಯಕ್ಷವಾಗಿ ನಮ್ಗೆ ಸಂಸಾರ ಅನುಭವ ಇದೆ. ಪ್ರತ್ಯಕ್ಷ ಅನುಭವ ಇರೋದ್ರಿಂದ ಸಂಸಾರ ಇಲ್ಲ ಅಂದ್ರೆ ಒಪ್ಪಿಸೋಕ್ಕಾಗಲ್ಲ. ಈಶ್ವರನ ಅಸಂಸಾರಿ ಅಂತೂ ಶಾಸ್ತ್ರ ಹೇಳುತ್ತೆ, ಅದಕ್ಕೂ ವಿರೋಧ ಆಗುತ್ತೆ. ಅದನ್ನು ಈ ಸಿದ್ಧಾಂತ ಸರಿಯಲ್ಲ. ಪ್ರತ್ಯಕ್ಷೇಣ ತಾವತ್ ಸುಖ ದುಃಖ ತದ್ದೇತು ಲಕ್ಷಣ ಸಂಸಾರ ಉಪಲಭ್ಯತೆ. ಸುಖ ದುಃಖ ತದ್ದೇತು ಲಕ್ಷಣ ಸಂಸಾರ ಉಪಲಭ್ಯತೆ. ಅಕ್ಷಂ ಪ್ರತಿ ಪ್ರತ್ಯಕ್ಷ. ಅಕ್ಷನ ಇಂದ್ರಿಯ ಅಂತ. ಇಂದ್ರಿಯಕ್ಕೆ ನೇರವಾಗಿ ಕಾಣ್ತಾ ಇದೆ ಸುಖ ದುಃಖ, ಅದಕ್ಕೆ ಕಾರಣವಾಗಿರುವ ಸಂಸಾರ, ಧರ್ಮ ಪುಣ್ಯ ಪಾಪ, ಸಂಸಾರ ಪ್ರತ್ಯಕ್ಷ ಅನುಭವಿಸ್ತಾ ಇದೆ. ದಿನ ಬೆಳಗ್ಗೆ ಕರೆದ್ರೆ ಗೋಳು. ಏನ್ ಕಷ್ಟ ಅಂದ್ರೆ ಕೈಕಾಲೆಲ್ಲ ನೋವು, ಕೈಕಾಲೆಲ್ಲ ನೋವು, ಸುತ್ತಮುತ್ತ ಎಲ್ಲ ಬರೀ ಕರೋನಾ, ಎಲ್ಲೋಡು ಬರೀ ಕೆಟ್ಟ ಮಾತು, ಬರೀ ದುಃಖ ಕಷ್ಟ. ಲೋಕ ದುಃಖ ತುಂಬ ಹೋಗ್ಬಿಟ್ಟಿದೆ ಲೋಕ. ಜಗದ್ವೈಚಿತ್ಯೋಪಲಬ್ಧೇಶ್ಚ ಜಗದ್ವೈಚಿತ್ರ್ಯೋಪಲಬ್ಧೇಶ್ಚ ಧರ್ಮಾಧರ್ಮ ನಿಮಿತ್ತ ಸಂಸಾರೋ ಅನುಮೀಯತೆ. ಧರ್ಮಾಧರ್ಮ ನಿಮಿತ್ತ ಸಂಸಾರೋ ಅನುಮೀಯತೆ. ಜಗತ್ತಿರತಕ್ಕಂಥ ವೈಚಿತ್ರ್ಯ, ವ್ಯತ್ಯಾಸ. ಒಬ್ಬರು ತುಂಬಾ ಶ್ರೀಮಂತರು, ಒಬ್ರು ಭಾರಿ ಬಡವರು, ಒಬ್ರು ತುಂಬಾ ವಿದ್ಯಾವಂತರು, ಒಬ್ರು ತುಂಬಾ ಮೂರ್ಖರು, ಒಬ್ರು ತುಂಬಾ ಆರೋಗ್ಯ, ಒಬ್ರಿಗೆ ಆರೋಗ್ಯವೇ ಇಲ್ಲ, ಒಬ್ರಿಗೆ ಎಲ್ಲಾ ಫೆಸಿಲಿಟಿ ಇದೆ, ಒಬ್ರಿಗೆ ಏನೂ ಇಲ್ಲ. ಈ ವೈಚಿತ್ರ್ಯ ನೋಡಿದ್ರೆ ಇದು ಕಂಡುಬರೋದ, ಇದು ಧರ್ಮಾಧರ್ಮಗಳ ನಿಮಿತ್ತವಾಗಿ ಈ ರೀತಿ ಆಗಿದೆ ಸಂಸಾರ ಅಂತ ಊಹೆ ಮಾಡ್ತೀವಿ. ನೀವು ಇದೆಲ್ಲ ಇಲ್ಲ ಅಂದ್ಬಿಟ್ರೆ ಇರೋದ್ರ ಏಕಮೇವ ದ್ವಿತೀಯಂ ಬ್ರಹ್ಮ, ಏನು ಪ್ರಪಂಚವೂ ಇಲ್ಲ, ಯಾರು ಹುಟ್ಟಿಲ್ಲ, ಯಾರಿಗೂ ಸಂಸಾರ ಇಲ್ಲ, ಏನು ಇಲ್ಲ ಅಂದ್ಬಿಟ್ರೆ ಒಪ್ಕೊಳಕ್ಕಾಗತ್ತ? ಸುಮ್ಮನೆ ಇಲ್ಲ 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 ಬಾಯಿ ಶಬ್ದ ಬರುತ್ತೆ ಅಂತ ಹೇಳ್ಬಿಟ್ರೆ ಒಪ್ಕೊಳಕ್ಕಾಗತ್ತಾ? ಇದೆಲ್ಲ ಬಹಳ ವಿರೋಧ. ಇದು ಯಾಕೋ ಅನುಭವಕ್ಕೆ, ಯುಕ್ತಿಗೆ, ಶಾಸ್ತ್ರಕ್ಕೆ ಹೊಂದಗಡೆ ಆಗೋಲ್ಲ. ಸರ್ವಮೇತದ್ ಅನುಪಪನ್ನಂ ಆತ್ಮೇಶ್ವರೈಕತ್ವೇ. ಸರ್ವಮೇತದ್ ಅನುಪಪನ್ನಂ ಆತ್ಮೇಶ್ವರೈಕತ್ವೇ. ಅಲ್ಲಿ ಆತ್ಮ ಈಶ್ವರ ಒಂದು ಅಂತ ನೀವು ಏನಾದ್ರು ಪ್ರತಿಪಾದನೆ ಮಾಡಿದ್ರೆ ಇದೆಲ್ಲ ತಪ್ಪಾಗತ್ತೆ, ಇದೆಲ್ಲ ಹೊಂದೋದಿಲ್ಲ, ಇದೆಲ್ಲ ವಿರುದ್ಧವಾಗತ್ತೆ. ಆದ್ರಿಂದ ಬೇರೆ ಬೇರೆ ಇಟ್ಕೊಂಬೋಣ. ದ್ವೈತ ಸಿದ್ಧಾಂತ ಇಟ್ಕೊಂಡ್ಬಿಟ್ಟು ಪರಮಾತ್ಮ ವೈಕುಂಠ ಎಲ್ಲೋ ಕೈಲಾಸ ಕೂರ್ಸೋಣ, ನಾವಿಲ್ಲಿರೋಣ, ಚೆನ್ನ ಮಾರ್ಕೆಟ್ಗೆ ಹೋಗ್ಬಿಟ್ಟು 1000 ರೂಪಾಯಿ ಹೂವು ತಗೊಂಡ್ಬಿಟ್ಟು ದಿನಾ ಪೂಜೆ ಮಾಡೋಣ. ಇದಕ್ಕೆ ನಾರಾಯಣ ಮಹಾ, ಮಾಧವ ನಮಃ, ಗೋವಿಂದ ನಮಃ, ವಿಷ್ಣು ಮಾಡೋಣ. ಅವನೇನೋ ಪ್ರಸಾದ ಕೊಡ್ತಾರೆ, ಅದನ್ನು ತಗೊಳ್ಳೋಣ, ಚೆನ್ನಾಗಿ ಊಟ ಮಾಡೋಣ, ಚೆನ್ನಾಗಿರುತ್ತೆ. ಅದು ಬಿಟ್ಕೊಂಡು ನೀನೇ ಬ್ರಹ್ಮ, ನೀನೇ ಪರಮಾತ್ಮ, ಸಂಸಾರವೇ ಇಲ್ಲ, ಅದು ಏನ್ರಿ ಇದು, ಯಾರು ಒಪ್ತಾರ್ರಿ, ಇದು ಹೆಂಗ್ರಿ ಹೊಂದತ್ತೆ, ಯಾಕೋ ಸರಿ ಆಗಲ್ಲ ಅಂತ ಪೂರ್ವಪಕ್ಷ. ಈಗ ಸಿದ್ಧಾಂತ ನಾ ತಪ್ಪು, ಇದು ಹೊಂದಲ್ಲ ಅಂದ್ರು. ಯಾಕೆ? ಜ್ಞಾನಾಜ್ಞಾನಯೋ ಅನ್ಯತ್ವೇನ ಉಪಪತ್ತೇ. ಜ್ಞಾನಾಜ್ಞಾನಯೋ ಅನ್ಯತ್ವೇನ ಉಪಪತ್ತೇ. ಸಂಸಾರ ವ್ಯವಹಾರ ದ್ವೈತವೆಲ್ಲ ಅಜ್ಞಾನದ ಕ್ಷೇತ್ರ.
ನಾವು ಹೇಳ್ತಾ ಇರೋದು ಜೀವ ಈಶ್ವರ ಒಂದೇ ಒಂದು ಜ್ಞಾನ ಕ್ಷೇತ್ರ. ಜ್ಞಾನ ಬೇರೆ, ಅಜ್ಞಾನ ಬೇರೆ. ಅಜ್ಞಾನದಲ್ಲಿ ಎಲ್ಲ ಉಂಟು, ಅಜ್ಞಾನದಲ್ಲಿ ಯಾವುದು ನಾವು ಅಲಗಳಿಯಲ್ಲ. ಜ್ಞಾನ ಉಂಟಾದಾಗ ಇದೆಲ್ಲ ಇಲ್ಲ ಅಂತ ಇದ್ದೀವಿ ಹೊರತು ಅಜ್ಞಾನಿಗಳಿಗೆ ಇದೆಲ್ಲ ಇಲ್ಲ ನಾವು ಅಂತಾನೇ ಇಲ್ಲ. ಅಜ್ಞಾನ ಆಗಿದ್ದಾಗ ನಾನು ಬೇರೆ, ಇಂದ್ರಾದಿಗಳು ಬೇರೆ, ದೇವತೆಗಳು ಬೇರೆ, ಪರಮಾತ್ಮ ಬೇರೆ ಅಂದರೆ ನೀನು ಪೂಜೆ ಮಾಡಬೇಕು, ಧರ್ಮ ಉಂಟು, ಸುಖ ದುಃಖ ಉಂಟು, ಸಂಸಾರ ಉಂಟು, ನೀ ಎಲ್ಲ ಏಗಲೇಬೇಕು, ಗೇಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ಜ್ಞಾನ ಉಂಟಾದರೆ ಏನಿಲ್ಲ, ಎಲ್ಲ ಕನಸಾಗ್ತದೆ. ಇದು ಸಂಗ್ರಹ ವಾಕ್ಯ. ಶೋಕಸ್ಯ ಪಾರಂ ತಾರಯಿತು, ಶೋಕದ ಆಚೆದಡೆ ಮುಟ್ಟಿಸಿ ಕಡೆ ಹಾಯಿಸಿ, ಸಮುದ್ರದ ಶೋಕಸಾಗರದ ಕಡೆ ಹಾಯಿಸಿ ನನ್ನನ್ನು ಕೇಳ್ಕೊಂಡ್ರು ನಾರದರು. ಆ ರೀತಿ ಜ್ಞಾನ ಉಂಟಾಗುವವರಿಗೆ ಎಲ್ಲ ವ್ಯವಹಾರವೂ ಉಂಟು. ಹೇಗೆ ಎಚ್ಚರ ಆಗುವವರಿಗೆ ಕನಸಿನ ವ್ಯವಹಾರವೆಲ್ಲ ಸತ್ಯವಾಗಿರುತ್ತೋ, ಅಲ್ಲಿ ಹಾವು ಬಂದು ಓಡಬೇಕು, ಕನಸಿನ ಹಾವು ಅಂತೇಳಿ ಬಾಯೊಳಗೆ ಬರಲಿಡ್ತೀಯನ, ಅದು ಆನೆ ಬಂತು ಅಂತೇಳಿ ಕಾಲಿನಲ್ಲಿ ಹೋಗ್ತೀವಿ, ಕನಸಲ್ಲಿ ಕಲಿಸ್ತಾನೆ. ಕನಸು ಅಂತ ಅನ್ಸಲ್ಲ, ತತ್ಕಾಲಿಗೆ ಎಚ್ಚರವಾಗಿರುತ್ತೆ. ಅದೇ ರೀತಿ ಆತ್ಮಜ್ಞಾನ ಆಗುವವರೆಗೂ ಇದು ಸತ್ಯವಾಗೇ ಇರುತ್ತೆ. ಏನ್ ಮಾಡುದು ಇದು ಸತ್ಯತ್ವ ಬುದ್ಧಿ ಹೋಗಲ್ಲ. ಸತ್ಯತ್ವ ಬುದ್ಧಿ ಹೋಗದೆ ಇದ್ಮೇಲೆ ಇದರ ವ್ಯವಹಾರವಲ್ಲ ಯಥಾರ್ಥವಾಗಿ ಶಾಸ್ತ್ರೀಯವಾಗಿ ನಡೆಯಬೇಕು. ಇವಾಗ ಶ್ರುತಿ ಕೊಡ್ತಾರೆ, ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ. ಏತೆ ದೂರಂ, ಏತೇಕೆ ವಿದ್ಯಾವಿದ್ಯೆ. ವಿದ್ಯಾವಿದ್ಯೆಗಳು ಬಹಳ ದೂರ, ಒಂದು ನಾರ್ತ್ ಪೋಲು, ಒಂದು ಸೌತ್ ಪೋಲು, ಅಷ್ಟು ದೂರ. ವಿಪರೀತ ಅಂದ್ರೆ ಒಂದು ಕತ್ಲೆ, ಒಂದು ಬೆಳಕು, ಎಗ್ನೆಸ್ಟ್, ಒಂದು ಡೆಡ್ ಎಗ್ನೆಸ್ಟ್. ವಿಶೂಚಿ ಅಂದ್ರೆ ಬೇರೆ ಫಲ, ಒಂದು ಸಂಸಾರ ಫಲ, ಇನ್ನೊಂದು ಮೋಕ್ಷ ಫಲ. ಯಾವುದಕ್ಕೆ? ಅವಿದ್ಯಾ ಯಾಚ ವಿದ್ಯಾತಿ ಜ್ಞಾನ. ಯಾವುದು ಅವಿದ್ಯಾ ಎಂಬುದಾಗಿ ತಿಳಿದು ಬಂದಿದೆಯೋ, ಯಾವುದು ವಿದ್ಯೆ ಅಂತ ತಿಳಿದು ಬಂದಿದೆಯೋ, ಈ ಎರಡಕ್ಕೂ ಬಹಳ ದೂರವಿದೆ, ಅಂತರವಿದೆ, ಮತ್ತು ವಿರುದ್ಧವಾಗಿದೆ, ಮತ್ತು ಭಿನ್ನ ಫಲವಾಗಿದೆ. ವಿರುದ್ಧ ಫಲ, ಫಲವೂ ಬೇರೆ, ಸ್ವರೂಪವೂ ಬೇರೆ, ಕಾರಣವೂ ಬೇರೆ. ಅದು ಅಜ್ಞಾನ ಕಾಮಕರ್ಮ ಇಟ್ಕೊಂಡ್ ಬರುತ್ತೆ ಸಂಸಾರ. ಇದು ವಿಚಾರ ಜ್ಞಾನ ಇಟ್ಕೊಂಡ್ ಬರುತ್ತೆ ಜ್ಞಾನ, ವಿಚಾರ ವಿವೇಕ. ಇದರ ಸ್ವರೂಪ ಎಲ್ಲವೂ ಆತ್ಮನೇ ಅಂತ ತಿಳಿಸ್ಕೊಡೋದು, ಅದು ಎಲ್ಲವೂ ಬಿಡುಬಿಡಿಯಾಗಿದೆ ಅಂತ ತಿಳಿಸ್ಕೊಡೋದು. ಇದರ ಫಲ ಅಂದ್ರೆ ಕರ್ಮದ ಫಲ, ಸಂಸಾರದ ಫಲ ಮತ್ತು ಸಂಸಾರವೇ, ಅದರ ಫಲ ಮೋಕ್ಷ. ಹೀಗೆ ವಿದ್ಯಾ ಅವಿದ್ಯಾ ಅಂತ ಹೇಳಿ ಏನು ತಿಳಿದು ಬಂದಿದೆ ಎರಡು, ಅದೆರಡು ದೂರಂ, ಏತೆ ದೂರಂ, ಏತೆ ವಿಪರೀತೆ, ಏತೆ ವಿಶೂಚಿ ಅಂತ ಮೂರಕ್ಕೂ ಭಿನ್ನ ಜ್ಞಾನ. ತಥಾ ಚ ತಯೋಃ ವಿದ್ಯಾವಿದ್ಯಯೋಃ ಫಲಭೇದೋಪಿ ವಿರುದ್ಧೋ ನಿರ್ದಿಷ್ಟಃ ಶ್ರೇಯಶ್ಚ ಪ್ರೇಯಶ್ಚ ಇತಿ. ಅದೇ ರೀತಿಯಾಗಿ ಅದೇ ಶ್ರುತಿಯಲ್ಲಿ ಆ ವಿದ್ಯಾವಿದ್ಯೆಗಳ ಎರಡಕ್ಕೂ ಬೇರೆ ಬೇರೆ ಫಲವನ್ನು ಕೂಡ ತಿಳಿಸಿಕೊಟ್ಟಿದೆ. ಒಂದಕ್ಕೆ ಶ್ರೇಯಸ್ಸು ಫಲ, ವಿದ್ಯೆಗೆ ಶ್ರೇಯಸ್ಸು ಮೋಕ್ಷ. ಇನ್ನೊಂದಕ್ಕೂ ಪ್ರೇಯಸ್ಸು ಅಭ್ಯುದಯ, ಏಳಿಗೆ, ಸ್ವರ್ಗಾಂತವಾಗಿ ಬ್ರಹ್ಮಲೋಕಾಂತವಾದ ಏಳಿಗೆ ಕರ್ಮೋಪಾಸನಾ ಮಾರ್ಗಕ್ಕೆ. ತತ್ವ ಮಾರ್ಗಕ್ಕೆ ಇಲ್ಲಿಯೇ ಈಗಲೇ ಪರಮಾರ್ಥ ಕಂಡುಕೊಂಡು ಕೂಡಲೇ ಮುಕ್ತನಾಗೋದು, ಮೋಕ್ಷ ಹೊಂದೋದು, ಅದು ಶ್ರೇಯಸ್ಸು. ಶ್ರೇಯಸ್ಸು ಪ್ರೇಯಸ್ಸು. ಪ್ರಕರ್ಷಣ ಈಯ, ಚೆನ್ನಾಗಿ ಹೋಗಿ ಸೇರೋದು ಪ್ರಿಯ. ಶ್ರೇಯನ ಪ್ರಶಸ್ತದ ಉತ್ತಮವಾದದ್ದು ಶ್ರೇಯಸ್ಸು. ಸ್ವರ್ಗ ಅಥವಾ ಬ್ರಹ್ಮಲೋಕಾಂತವಾಗಿ ಹೋಗ್ಬೋದು, ಅದ ಮೇಲೆ ಹೋಗಕ್ಕಾಗಲ್ಲ ಕರ್ಮೋಪಾಸನೆಯಿಂದ. ಅದೇ ಜ್ಞಾನದಿಂದ ಇಲ್ಲೇ ಈಗ ಮುಕುತರು ನಾವೆಲ್ಲ ಬಂಧವೇ ಇಲ್ಲ ಅಂತ ಗುರು ಹಾಡಿದಾರಲ್ಲ, ತತ್ವಜ್ಞಾನ ಆಗುತ್ತಲ್ಲ ಮುಕ್ತನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ. ಇವನು ಹಿರಣ್ಯಗರ್ಭನನ್ನು ಮೀರಿ ಹೋಗ್ಬಿಡ್ತಾನೆ, ದಾಟಿ ಹೋಗ್ಬಿಡ್ತಾನೆ. ಹೀಗೆ ವಿದ್ಯಾವಿದ್ಯೆಗಳ ಫಲವನ್ನು ಭೇದವನ್ನು ಕೂಡ ತಿಳಿಸ್ಕೊಟ್ಟಿದೆ. ಶ್ರೇಯಸ್ಸು ಪ್ರೇಯಸ್ಸು ಅಂತ. ವಿದ್ಯಾ ವಿಷಯ ಶ್ರೇಯ, ಪ್ರೇಯಸ್ಸು ಅವಿದ್ಯಾಕಾರ್ಯ ವಿಧಿ. ವಿದ್ಯಾ ವಿಷಯ, ವಿದ್ಯಾ ಫಲ, ವಿದ್ಯಾ ಕಾರ್ಯ ಎಲ್ಲ ಒಂದೇ ಅರ್ಥ. ವಿದ್ಯೆಗೆ ಗೋಚರವಾಗುವ, ವಿದ್ಯೆಗೆ ಸಂಬಂಧಪಟ್ಟ ವಸ್ತು ಯಾವುದು? ಶ್ರೇಯಸ್ಸು ಅಂದ್ರೆ ಆತ್ಮಜ್ಞಾನ, ಮೋಕ್ಷ ಅಂತ. ವಿದ್ಯೆ ಅಂದ್ರೆ ಆತ್ಮಜ್ಞಾನ, ಆತ್ಮಜ್ಞಾನಕ್ಕೆ ಫಲ ಮೋಕ್ಷ. ಪ್ರೇಯಸ್ಸಿದೆಯಲ್ಲ, ಸ್ವರ್ಗಾದಿಗಳು, ಪುತ್ರ ಪಶು ಬ್ರಹ್ಮವರ್ಚಸ್ಸು ಇತ್ಯಾದಿಗಳು, ಅದು ಅವಿದ್ಯಾ ಕಾರ್ಯ ಅಂದ್ರೆ ಅವಿದ್ಯೆಯಿಂದ ಉಂಟಾದ ಕಾಮದಿಂದ ಮಾಡುವ ಕರ್ಮದ ಫಲ ಅಂತ ಅರ್ಥ. ನೇರವಾಗಿ ವಿದ್ಯಾ ಫಲ ಅಲ್ಲ, ಕರ್ಮದ ಫಲವಾದರೂ ಕರ್ಮದ ಹಿಂದೆ ಕಾಮ ಇದೆ, ಕಾಮದ ಹಿಂದೆ ಅಜ್ಞಾನ ಇದೆ, ಅಜ್ಞಾನದಿಂದ ಕಾಮ ಮಾಡಿ, ಕಾಮ ಉಂಟಾಗಿ ಕರ್ಮ ಮಾಡಿ ಅದರ ಫಲ ಪ್ರೇಯಸ್ಸು. ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಹೆಂಡತಿ ಮಕ್ಕಳ ಜೊತೆ ಹವಾಮ ಇರ್ತೀನಿ, ಇದೆಲ್ಲ ಅವಿದ್ಯಾ ಕಾರ್ಯ, ಅವಿದ್ಯಾ ಕ್ಷೇತ್ರ. ತಥಾಚ ವ್ಯಾಸಃ
ಅದೇ ರೀತಿ ವೇದವ್ಯಾಸರು ಕೂಡ ಹೇಳ್ತಿದ್ದಾರೆ ದ್ವಾವಿಮಾವಥ ಪಂಥಾನು ಇತ್ಯಾದಿ. ಸ್ವಾಮಿವಾವಥ ಬಂಧಾನು ಇತ್ಯಾದಿ. ಒಳಪ್ಪ ಶುಕ 2 ಮಾರ್ಗ ಉಂಟು. ಕ್ರಿಯಾಪದಶ್ಚೈವ ಪುರಸ್ತಾತ್ ಸನ್ಯಾಸ ಪಶ್ಚಾತ್. ಒಂದು ಕರ್ಮ ಮಾರ್ಗ ಮೊದಲು, ಜ್ಞಾನ ಆಗೋಕ್ಕೆ ಮುಂಚೆ. ವಿವೇಕ ಬಂದ ಕೂಡಲೇ ಸನ್ಯಾಸ ಮಾರ್ಗ, ನಿವೃತ್ತಿ ಮಾರ್ಗ, ತತ್ವಜ್ಞಾನ ಮಾರ್ಗ, ಆತ್ಮಜ್ಞಾನ ಪಡ್ಕೊಳ್ಳುತ್ತಲೇ ಮೋಕ್ಷ ಪಡ್ಕೊಳ್ತಾರೆ. ಕರ್ಮ ಮಾರ್ಗದಲ್ಲಿ ಇದನ್ನು ಕಾಮ ಇದನ್ನು ಕರೋತಿ, ಇದನ್ನು ಕಾಮ ಇದನ್ನು ಕರೋತಿ, ಈ ಕಾಮಗಳನ್ನು ಇದನ್ನು ಮಾಡ್ತಾ ಹೋಗ್ತಾನೆ. ಕರ್ಮ ಮಾರ್ಗದಲ್ಲಿ ಸ್ವರ್ಗಾದಿ ಫಲ ಆಗುತ್ತೆ. ದ್ವೇ ನಿಷ್ಠೆ ಉಕ್ತಿ. ಇಲ್ಲೂ ಗೀತೆಯಲ್ಲೂ ಕೂಡ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತಾಮಯಾನಘ ಅಂತ 2 ನಿಷ್ಠೆ. ಯಾವುದು? ಕರ್ಮನಿಷ್ಠ, ಜ್ಞಾನನಿಷ್ಠ. ಕರ್ಮಯೋಗಿನ ಜ್ಞಾನಯೋಗಿನ ಸಾಂಖ್ಯಾನ ಯೋಗಿನ ಅಂತ ಹೇಳಿ 2 ನಿಷ್ಠೆ. ನಿಷ್ಠ ಅಂದ್ರೆ ಪಡ್ಕೊಳ್ಳಬೇಕಾದಂತಹ ಮಾರ್ಗ, ಪಡೆದುಕೊಂಡ ಮಾರ್ಗ, ನೆಲೆ ನಿಂತ ಮಾರ್ಗ ಅನ್ನೋದು ನಿಷ್ಠ. ಪರ್ಯವಸಾನ. ಅವಿದ್ಯಾಚ ಸಹ ಕಾರ್ಯೇಣ ವಿದ್ಯೆಯಾ ಹಾತವ್ಯ ಇತಿ ಶ್ರುತಿ ನ್ಯಾಯೇಭ್ಯೋ ಅವಗಮ್ಯತೆ. ವಿದ್ಯೆಯ ಅವಿದ್ಯಾ ಸಹಕಾರ್ಯೇಣ ಹಾತವ್ಯ ಇತಿ ಅನ್ವಯ. ವಿದ್ಯೆ ಅಂದರೆ ಆತ್ಮಿಕತ್ವ ಜ್ಞಾನ. ಆತ್ಮನು ಬ್ರಹ್ಮವು ಒಂದೇ ಎಂಬ ತಿಳುವಳಿಕೆಯಿಂದ ಅವಿದ್ಯೆಯನ್ನು, ಅವಿದ್ಯಾ ಕಾರ್ಯವಾದ ಕಾಮಕರ್ಮವನ್ನು ಬಿಟ್ಟಾಕ್ಬಿಡ್ಬೇಕು. ಇದುವರೆಗೂ ವಿವೇಕವಿಲ್ಲದೆ, ವಿಚಾರವಿಲ್ಲದೆ ಸುಮ್ಮನೆ ಬ್ಲೈಂಡಾಗಿ ಮಾಡ್ತಾ ಇದ್ದೆ. ಈಗೇನು ಅಂದ್ಕೊಂಡ್ಬಿಟ್ಟಿದೆ, ಇದು ಯಾವುದಕ್ಕೂ ಅರ್ಥವಿಲ್ಲ. ನಾನು ಎಂದೆಂದಿಗೂ ಹುಟ್ಟಿಲ್ಲದ, ಸಾವಿಲ್ಲದ, ಬದಲಾವಣೆ ಇಲ್ಲದ ಅದ್ವಿತೀಯವಾದ ಪರಬ್ರಹ್ಮವೇ ಆಗಿದ್ದೀನಿ ಎಂಬ ತಿಳುವಳಿಕೆಯಿಂದ ಅವಿದ್ಯೆಯೂ ಹೋಯಿತು, ಅವಿದ್ಯಾ ಕಾರ್ಯವಾದ ಕಾಮಕರ್ಮವೂ ಹೋಗ್ಬೇಕು. ಅದೆಲ್ಲ ಬಿಟ್ಟು ಹಾಕ್ಬೇಕು ಅನ್ನೋದು ಶ್ರುತಿಯಿಂದಲೂ ಗೊತ್ತಾಗುತ್ತೆ, ಸ್ಮೃತಿಯಿಂದಲೂ ಗೊತ್ತಾಗುತ್ತೆ. ನ್ಯಾಯ ಅಂದರೆ ಯುಕ್ತಿ, ಲಾಜಿಕ್, ತರ್ಕ, ನ್ಯಾಯ, ಯುಕ್ತಿ ಎಲ್ಲ ಬರುತ್ತೆ. ಆ ತರ್ಕಶಾಸ್ತ್ರ ಅಲ್ಲ, ಅನುಭವಾಂಗವಾದ ತರ್ಕ. ಒಂದೊಂದ ಕೊಡ್ತಾರೆ. ಶ್ರುತಿಯಲ್ಲಿ ಎಲ್ಲಿ ಹೇಳಿದೆ? ಶ್ರುತಯಸ್ತಾವತ್ ಯಹ ಚೇದವೇದಿ ತಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತೀ ವಿನಷ್ಟಿಃ ತಮೇವ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯ ಪಂಥಾ ವಿದ್ಯತೆ ಯನಾಯ ವಿದ್ವಾನ್ ವಿಭೇತಿ ಕುತಶ್ಚನ. ಇಷ್ಟು ವಿದ್ಯಾ ಕಾರ್ಯ. ಮಟ್ಟು ಶ್ರುತಿ ಇಹ ಚೇತ್ ಅನ್ನೋದು ಅಪರೂಪ ಅಂತ, ವೆರಿ ರೇರು. ತಿಳ್ಕೊಳ್ಳೋರು ಜ್ಞಾನವಾಗೋದು 2 ರೇರು. ತಿಳ್ಕೊಳ್ಳೋ ಜನರು ಕಮ್ಮಿ, ಆ ಜನರಿಗೆ ತತ್ವಜ್ಞಾನವಾಗೋದು ಲಕ್ಷಕ್ಕೆ ಒಬ್ಬರಿಗೆ ಯಾವನಿಗೂ ಆಗುತ್ತೆ. ಹಂಗೆ ಚೇತ್ ಅಕಸ್ಮಾತ್ ಕಣ್ಕೊಂಡ್ಬಿಟ್ಟ ಅಂದ್ರೆ ಅಥ ಇನ್ನು ಅವನಿಗೆ ಸತ್ಯ ಉಂಟು, ಅವನ ಬದುಕಿಗೆ ಸಾಫಲ್ಯತೆ, ಅವನು ಪಡ್ಕೊಂಡದ್ರ ಸ್ವರೂಪ ಸತ್ಯ ಪರಮಾತ್ಮ. ನಚೇದಿ ಹಾವಿದೆ ತಿಳ್ಕೊಳ್ಳಿಲ್ಲ ಅಂತ ಆದರೆ ಮಹತೀ ಎಷ್ಟು ತುಂಬಲಾರದ ನಷ್ಟ, ಅದು ಅನ್ಕೌಂಟಬಲ್ ಲಾಸ್. ಅಕ್ಕ ಮಾಡ್ಕೊಳ್ಳೋದು. ಯಾಕೆಂದ್ರೆ ಮುಂದೆ ಏನ್ ಜನ್ಮ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ, ಏನಾಗ್ತೀವಿ, ಎಷ್ಟು ಕರ್ಮಗಳು ಕಾಯ್ತಾ ಕೂತ್ಕೊಂಡಿದೆ, ಹಿಂದೆ ಪೆಂಡಿಂಗ್ ಅಲ್ಲಿ ಇದೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮಾಡಿದ ಸಾಧನೆ ವಿಚಾರ ಎಲ್ಲವೂ ಹೆಲ್ಪ್ ಆಗೋದಾದ್ರೂ ನೆಕ್ಸ್ಟ್ ಜನ್ಮಕ್ಕೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಪೂಜೆ ಪುನಸ್ಕಾರ ಮಾಡಿರ್ತಾನೆ, ಜಪ ತಪ ಮಾಡಿರ್ತಾನೆ, ತತ್ವಚಿಂತನೆ ಎಲ್ಲ ಮಾಡಿದ್ರು ಕೂಡ ನೆಕ್ಸ್ಟ್ ಜನ್ಮಕ್ಕೆ ಇದು ಕೊಟ್ಬಿಡುತ್ತೆ ಅಂತ ಹೇಳಕ. ಯಾಕಂದ್ರೆ ಇನ್ಯಾವ್ಯಾವ ಕರ್ಮ ಕಾಯ್ತಾ ಇದೆ ಅಂತ ಗೊತ್ತಿಲ್ಲ. ಹಾಗಾದ್ರಿಂದ ಈ ಜನ್ಮದಲ್ಲಿ ಮಹಾತ್ಮನಾಗಿದ್ದ ಸತ್ಕುಲೆ ಮಹಾತ್ಮ ಹುಡ್ತಾನೆ ಹಂಗನ್ನಕ್ಕಾಗಲ್ಲ. ಕರ್ಮಚಿಂತನೆ ಅಲ್ಲ, ಕರ್ಮದ ದೋಷ ಕಾಣ್ತಾ ಕರ್ಮದಲ್ಲಿ ದೋಷ ಕಾಣ್ತಾ ಒಲವು ಬರುತ್ತೆ. ಕರ್ಮ ಮಾರ್ಗದಲ್ಲಿದ್ದವರಿಗೆ ವೈರಾಗ್ಯ ಬರಲ್ಲ. ಚೇಚಿದು ಕರ್ಮಸು ನಿರತಾಹ ಅವಿರತಾಹ ವಿದ್ಯಾ ವಿದ್ವೇಷಿನ ಅಂತ ಬರ್ತಾರೆ. ಕರ್ಮದಲ್ಲಿ ತೊಡಗಿರ್ತಾರೆ, ವಿರಕ್ತರಾಗಿರಲ್ಲ, ವಿದ್ಯೆ ದ್ವೇಷ ಮಾಡ್ತಾರೆ, ಬೈತಾರೆ. ಮೀಮಾಂಸಕರೆಲ್ಲ ಬೈತಾರೆ ವಿದ್ಯೆನ. ದೊಡ್ಡ ಗ್ರಂಥ ಬರೆದಿದ್ದಾರೆ ಮೀಮಾಂಸಕ. ಆತ್ಮಜ್ಞಾನ ಎಲ್ಲ ವೇದೋಶರಾಹ ಅಂತಾರೆ. ವೇದದ ಚೌಳನೆಲ್ಲ ಬಂಜರು ಭೂಮಿ, ವೇದದ ಇದು ಪುರುಷತ್ತೆಲ್ಲ ಬಂಜರು ಭೂಮಿ ಅಂತೆ. ಅಥವಾ ಆ ಕರ್ತೃದೇವತೆಯನ್ನು ಹೊರಗೆ ಬಂದದ್ದೇ ಹೊರತು ಜ್ಞಾನ ಆದ ಮುಖ. ಅಕ್ಕೇಕೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇದಂತ. ಎಕ್ಕೆ ಗಿಡದಲ್ಲಿ ಜೇನುತುಪ್ಪ ಸಿಗೋದಾದ್ರೆ ಬೆಟ್ಟಕ್ಕೆ ಯಾಕೆ ಹೋಗ್ಬೇಕು, ಹಸಿಯಕ್ಕೆ ಕಚ್ಕೊಳ್ಳೋಕೆ ಯಾಕೆ ಹೋಗ್ಬೇಕು ಅಂತ ತಿಳ್ಕೊಂಬಿಟ್ರೆ ಮೋಕ್ಷ ಆಗೋದಾದ್ರೆ ವಾಜಪೇಯ ಅಂತ ಯಜ್ಞ ಆಗ ಯಾತಕ್ಕೆ ಹೇಳ್ಬೇಕು ಶಾಸ್ತ್ರ. ಹುಡುಗಾಟ ಯಜ್ಞ ಆಗಿ ಮಾಡೋದಂದ್ರೆ 50-60 ಲಕ್ಷ ಖರ್ಚು ಮಾಡ್ಕೊಂಡು ಎಲ್ಲರ ಹತ್ರ ಬೈಸ್ಕೊಂಡು ಅನ್ನಿಸ್ಕೊಂಡು ಒದಿಸ್ಕೊಂಡು ಮೆಟ್ಟನ ಹೊಡೆಸ್ಕೊಂಡು ಮಾನ ಮರ್ಯಾದೆ ಉಳಿಸ್ಕೊಂಡು ಬರೋದಕ್ಕೆ ಭಾಳ ಕಷ್ಟ ಆಯ್ತು. ನಂಗೇನೆ
ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ಇಷ್ಟೇ ಫಲವಂತೆ ತಿಳ್ಕೊಂಡ್ಬಿಡ್ತಾರಂತೆ ಮೋಕ್ಷ ಅಂತೆ. ಹೆಂಗಿದೆ ಮಾತು. ಇನ್ನು ಎಷ್ಟ ಸೇರಿ ಬಿಟ್ಟು ಮೋಕ್ಷ ಬಿಡ್ತಾ? ಅದೆಲ್ಲ ಹೇಳೋ ಕಷ್ಟ. ಹಂಗಲ್ಲ ಮೋಕ್ಷ ಆಗಲ್ಲ. ಒದ್ದಾಡ್ಬೇಕು ಸಿಲುಕಿದ್ರು ಪಡೆದಾಯ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ಹಂಗ ಆಗಲ್ಲ ಅಂತಾರೆ. ಆಗಿಲ್ಲ ಅಂತಾರೆ. ಶಂಕರಾಚಾರ್ಯಗೂ ಜ್ಞಾನ ಆಗಿಲ್ಲ, ರಾಮನು ಯಾರಿಗೂ ಆಗಿಲ್ಲ. ಬರೀ ಸುಳ್ಳು ಅದೆಲ್ಲ ಹೇಳ್ತಿರೋದು. ಮೋಸ ಮಾಡ್ತಿದ್ದಾರೆ. ಇವೆಲ್ಲನೂ ಅಡ್ಡ ಮಾರ್ಗಕ್ಕೆ ಎಳಿತಾ ಇದ್ದಾರೆ ಹೊರತು ಅದನ್ನು ನಂಬ್ಕೋಬೇಡಿ. ಆ ಕಾಯಿ ಬಟ್ಟೆ ಕಟ್ಕೊಂಡ್ರೆ ಅವ್ರು ಹಾಳಾದಾಗ ನಿಮ್ಮನ್ನು ಹಾಳು ಮಾಡ್ಬಿಡ್ತಾರೆ. ಅವ್ರ ಸಹವಾಸಕ್ಕೆ ಹೋಗ್ಬೇಡಿ. ನಿರ್ದಿಶ ಪ್ರೀತಿ ಸ್ವರ್ಗ ಶಬ್ದ ವಾಚ್ಯಾಯ ಅಂತ ಹೇಳೋದು. ಮೋಕ್ಷ ಅಂದ್ರೆ ರಂಬೆಯವ್ರ ಹಿಂದೆ ಮಲ್ಕೊಳ್ಳೋದು ಮೋಕ್ಷ ಆಗುತ್ತಾ? ಅವ್ರ ಜೊತೆಲಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇದ್ದೆ ಅದು ಮೋಕ್ಷಪ್ಪ. ಅಯ್ಯಪ್ಪ ಎದ್ಕೊಂಡೇರೆ ಏನ್ ಮಾಡ್ತೀಯ? ಅಷ್ಟೇ ಅವ್ರದ್ದು. ಅವನ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಅವನನ್ನು ತಿಳ್ಕೊಂಡವನು ಆ ವಿದ್ವಾಂಸನು ಇಲ್ಲಿಯೇ ಅಮೃತನಾಗ್ತಾನೆ. ತಿಳ್ಕೊಂಡ ಸಮಯದಲ್ಲೇ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ ಜ್ಞಾನವಾದ ಸಮಯದಲ್ಲೇ ಮುಕ್ತನಾಗ್ಬಿಡ್ತಾನೆ. ಬೇರೆ ಮಾರ್ಗ ಇಲ್ಲ. ಅನ್ಯ ಪಂಥ ಅಯನಾಯ ಗಮನಾಯ ನೈವೇದ್ಯತೆ. ಈ ಮೋಕ್ಷಕ್ಕೆ ಜ್ಞಾನ ಬಿಟ್ಟು ಕರ್ಮವೂ ಇಲ್ಲ, ಉಪಾಸನೆಯೂ ಇಲ್ಲ, ದಾನವೂ ಇಲ್ಲ, ಹೋಮವೂ ಇಲ್ಲ, ಜಪವೂ ಇಲ್ಲ, ತಪಸ್ಸೂ ಇಲ್ಲ. ತಾನಿವ ಏತಾನ್ಯವರಾಣಿ ಪರಾಗು ಸಿನ್ಯಾಸ ಅವರಾಣಿ ಎಲ್ಲ ಯಜ್ಞ ದಾನ ತಪ ಎಲ್ಲ ಸನ್ಯಾಸ. ಅದು ಗಂಡು ಎದೆ ಅಂದ್ರೆ ಅದು 8 ಎದೆ ಇರಬೇಕು. ಆವಾಗ ನೋಡಿ 8 ಎದೆ ಸನ್ಯಾಸ ಮಾಡೋದು ಭಗವಂತ ಸಿಗ್ತಾರೆ. ಏನ್ ಕರ್ಮ ಮಾಡ, ಹೋಮ ಮಾಡು, ಪೂಜೆ ಮಾಡು, ನೈವೇದ್ಯ ಮಾಡು, ಪ್ರಸಾದ ಮಾಡು. ಅಯ್ಯಪ್ಪ ಅಂದೆ ಬೇರೆ ಮಾರ್ಗ ಇಲ್ಲೇ ಇಲ್ಲ ಅಂತ ಇದೆ ಶ್ರುತಿ. ಅನ್ಯಪಂಥ ಇದ್ದಿದೆ ಅಂತ. ವಿದ್ವಾನ್ ತಿಳಿದವನಾದರೆ ನವಿಭೇದಿ ಇನ್ನು ಹೆದರ್ಕೊಳ್ಳಲ್ಲ. ತತ್ವಜ್ಞಾನ ಆಯ್ತು ಅಂದ್ರೆ ನಿಮಿತ್ತಾಭಾವ ಹೇಳೋದೇ ಇಲ್ಲ. ಈ ರೀತಿಯಾಗಿ ಹೇಳ್ತಾ ಇದೆ. ಇನ್ನು ಅವಿದಿಶಸ್ತು ಅಥ ತಸ್ಯ ಭಯಂ ಭವತಿ ವಿದ್ಯಾಯಾಮಂತರೇ ವರ್ತಮಾನಾಃ ಅಹಮಸ್ಮೀತಿ ನ ಸ ವೇದ ಅನ್ಯೋಸಾವಹಮಸ್ಮಿ ನ ಸ ವೇದ ಯಥಾ ಪಶುಃ ಏವ ಗುಂಸದೇವಾನಾಂ ಯಥಾ ಪಶುಃ ಏವ ಗುಂಸದೇವಾನಾಂ. ಈ ರೀತಿ ಅವಿದ್ಯಾವಂತನಿಗೆ ಹೇಳ್ತಾ ಇದೆ. ಇನ್ನು ಅಥ ಅಂದ್ರೆ ಒಂದು ಕಿಂಚಿತ್ತಾದ್ರೂ ತನಗೂ ಬ್ರಹ್ಮಕ್ಕೂ ಬೇರೆ ಮಾಡ್ದ ಅಂತಾದ. ಉದರ ಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಕುತು ಅರಂ ಸ್ವಲ್ಪ ಆಲ್ಮೋಸ್ಟ್ ನಾನು ಒಂದೇ, ಅದೊಂದು ಚೂರು ಈಗ ನಾನ್ ಬೇರೆ ಅವ್ನು ಬೇರೆ ಅಂತ ಅಷ್ಟಕ್ಕೆ ಭಯ ಆಗುತ್ತೆ. ಚೂರು ಬೇರೆ ಅಂತ ಅನ್ಕೊಂಡ್ರು ಭಯ ತಪ್ಪಿದ್ದಲ್ಲ, ಭಯ ಆಗೇ ಆಗುತ್ತೆ. ಆಮೇಲೆ ಅವಿದ್ಯೆ ಮಧ್ಯದಲ್ಲಿ ಇದ್ಕೊಂಡ್ಬಿಟ್ಟು ನಾವು ಪಂಡಿತರು, ಷಟ್ಶಾಸ್ತ್ರ ಪಂಡಿತರು, ತಿಳ್ಕೊಬೇಕಾದ್ರೆ ತಿಳ್ಕೊಂಡವರು, ವಾಜಪೇಯಿ ಅಂದ್ರೆ ಯಜ್ಞ ಮಾಡಿದವರು. ನಾವು ಯಾರಿಗೂ ಪ್ರತ್ಯಕ್ಷ ಮಾಡಲ್ಲ. ಶ್ರುತಿ ಹೇಳ್ತಾ ಇದೆ ತಸ್ಮಾದ್ ವಾಜಪೇಯಿ ಯಾಜಿ ನ ಕಂಚನ ಪ್ರತ್ಯವರೋಹತಿ. ವಾಜಪೇಯಿ ಯಾರಿಗೂ ಎದ್ದಿಲ್ಲ, ಶೃಂಗೇರಿ ಸ್ವಾಮಿ ಬಂದು ಎದ್ದಿಲ್ಲಲ್ಲ ಅಂತ ದೊಡ್ಡವನು ಹಂಗಾಗ್ಬೇಕು. ಇಲ್ಲ ಕಾಡಲ್ಲಿ ಕಂಡುಗಳ ತಿಳ್ಕೊಂಡು ವಾಪಸ್ ತಿಳ್ಕೊಂಡು ಗಡ್ಡ ಬೀಸ ಬಿಟ್ಕೊಂಡು ಬಟ್ಟೆ ಎಂತ ಜನ್ಮ ಅಂದ್ರೆ ಅದು ಭಿಕ್ಷುಕ ಜೀವನ, ಸನ್ಯಾಸಿ ಜೀವನದ. ಹಿಂಗೆ ಜರ್ತಾರೆ ಶಾಲ್ ಹೊದ್ಕೊಂಡು ಒಳ್ಳೆ ರೇಷ್ಮೆ ಬಟ್ಟೆ ಉಟ್ಕೊಂಡು ಕ್ಲೀನ್ ಟಿಪ್ ಟಾಪ್ ಆಗಿ ಒಳ್ಳೆ ಪೋಷಾಕ್ ಮಾಡ್ಕೊಂಡು ಮಜಾ ಮಾಡ್ಕೊಳ್ಳೋದು ಬಿಟ್ಟು ಕಾಡಿಗೆ ಹೋಗ್ಬೇಕಂತ ಏನು ಒಪ್ಪ ತಿನ್ಬೇಕಂತ ಕಡ್ಬಳ ತಿಳ್ಕೊಂಡ್ಬಂದೆ ನಾಯಿ ನದಿ ಪಾಲಾಗಕ್ಕೆ ಬುದ್ಧಿ ಇದೆಯಾ ಅಂತ ಅವ್ರು ಬೈತಾರೆ ಸನ್ಯಾಸ ಮಾರ್ಗವನ್ನ. ಇವ್ರು ಹೇಳ್ತಾರೆ ಅವಿದ್ಯೆಯಲ್ಲಿ ಇದ್ಕೊಂಡು ನಾವೇ ಧೀರರು ಪಂಡಿತರು ನಮ್ಗೆಲ್ಲ ಗೊತ್ತು ಅಂತ ಹೇಳಿ ಅಂತ ಇದ್ದಾರೆ ಕಂಡ್ರೋ, ಅವ್ರ ಮಾತು ನಿಚ್ಕೋಬೇಡ್ರೋ ಹೋಗ್ಬೇಡ್ರೋ ಅಂತ ಜ್ಞಾನಿಗಳು ಬೈತಾ ಇದ್ದಾರೆ. ವಿದ್ಯೆಯಲ್ಲೇ ತಾವಿದ್ದು ತಾವು ವಿದ್ಯೆ ಇದ್ದೀನಿ ತಿಳ್ಕೊಳ್ದೇನೆ ಬೇರೆಯವ್ರನ್ನು ಅಂಧೇ ನಿಯಮಾನ ಯಥಾಂಧ ಕೂಡ್ರು ದಾಳಿ ತೋರಿಸೋ ಮಾರ್ಗದಲ್ಲಿ ಇವರು ತೋರಿಸ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನ್ ಬೇರೆ, ಇಂದ್ರಾದಿಗಳು ಬೇರೆ, ವಿಷ್ಣು ಬೇರೆ, ಶಿವ ಬೇರೆ, ಗಣಪತಿ ಬೇರೆ, ಸುಬ್ರಹ್ಮಣ್ಯ ಬೇರೆ, ನಾನ್ ಬೇರೆ ಅಂದ್ರೆ ನಿಮ್ ಪಶು ಏನ್ ಹೇಳೋ ಇವಾರೆ ಅಂದ್ರೆ ಕ್ಯಾಟ್ಲಾಗ್ತೀಯಾ? ಆಗೋಗ್ಬಿಟ್ಟಿದೀನಿ ಇನ್ನೇನು ಆಗೋದೇನು ಅಂತಾನೆ. ಅಯ್ಯೋ ಭ್ರಾಂತೆ, ಯಾವತ್ತೂ ಆಗಿಲ್ಲ ಕಣೋ, ಯಾವತ್ತೂ ಬರ್ಮಗಳು ನೀನು. ನಾನ್ ಬೇರೆ ಅವ್ನು ಬೇರೆ ಒಂದು ಪಶು. ಇದು ದನ ಕೊಟ್ಟಿಗೆ ಯಾವ ರೀತಿ ಗಂಜಲು ಸಗಣಿ ಹಾಲು ಕೊಟ್ಕೊಂಡು ಉಪಕಾರ ಮಾಡುತ್ತೆ ಯಜಮಾನಿಗೆ, ಇವನು ಕೂಡ ದೇವತೆಗೆ ಇವತ್ತು ನಾಳೆ ರಾಮನವಮಿ ಪೂಜೆ ಮಾಡ್ತೀನಿ, ನಾಡ್ದು ಪಟ್ಟಾಭಿಷೇಕ ಅಭಿಷೇಕ ಮಾಡ್ತೀನಿ, ಇನ್ನೊಂದು ದಿವಸ ಏಕಾದಶಿ ವಿಷ್ಣುವಾಸ ಮಾಡ್ತೀನಿ, ವಾಮನ ಜಯಂತಿ ದ್ವಾದಶಿ ಇದನ್ನು ಮಾಡ್ತೀನಿ. ನರಕ
ಒಂದು ತಿಥಿಗೊಂದು ಹಬ್ಬ, ತಿಥಿಗೊಂದು ಹಬ್ಬ, ನಕ್ಷತ್ರಕ್ಕೊಂದು ಹಬ್ಬ ಮಾಡ್ಕೊಂಡು ಹೋಗೋದು. ಬ್ರಾಹ್ಮಣ ದುಡ್ಡೆಲ್ಲ ಪಿಂಡಕ್ಕೆ ಅಂತ, ಅವನ ದುಡ್ಡೆಲ್ಲ ಮಿಂಡಕ್ಕೆ ಅಂತ. ನಮಗೆ ಎಲ್ಲ ದುಡ್ಡು ಪಿಂಡಕ್ಕೆ ಬರೀ ತಿನ್ನಕ್ಕೆ ಇವನಿಗೆ. ಯಹ ಆತ್ಮವಿದ್ ಯಃ ಇದಂ ಸರ್ವಂ ಭವತಿ ಇದಂ ಸರ್ವಂ ಭವತಿ ಯದಾ ಚರ್ಮವತು ಇತ್ಯಾದ್ಯ ಸಹಸ್ರಶಃ. ಜನ್ಮವದ್ ಇತ್ಯಾದ್ಯ ಸಹಸ್ರಶಃ. ಯಾಕಪ್ಪ ಆತ್ಮಜ್ಞಾನ ಹೇಳ್ಬಿಟ್ಟು ಅಜ್ಞಾನ ಹೇಳ್ಬಿಟ್ಟು ಮತ್ತೆ ಆತ್ಮಜ್ಞಾನ ಹೇಳ್ತಿದ್ದಾರೆ? ಹೊಂದೋದಿಲ್ಲ ಇದು. ಆತ್ಮಜ್ಞಾನಿ ಯಾವ್ದಾನೆ ಅವನಿಗೆ ಎಲ್ಲವೂ ಅನೇ ಆಗ್ಬಿಡ್ತಾನೆ, ಅವನಿಗಿಂತ ಬೇರೆ ಏನೇನು ಉಳಿಯೋದಿಲ್ಲ. ಯಾವಾಗ ಆಕಾಶವನ್ನು ಜಿಂಕೆ ಚರ್ಮ ಹುಲಿ ಚರ್ಮ ಸುತ್ತುವಂಗೆ ಸುತ್ತೋದಾಗಿದ್ರೆ ಕರ್ಮದಿಂದಲೂ ಮೋಕ್ಷವನ್ನು ಹೊಂದಬಹುದಾಗಿತ್ತು. ಪರಮಾತ್ಮನ ಅರಿಯಿದೆ. ತದಾ ದೇವಂ ಅವಿಜ್ಞಾಯ ಯದಾ ಚರ್ಮವದ ಆಕಾಶ ವೇಷ್ಟಿ ತದಾ ದೇವಂ ಅವಿಜ್ಞಾಯ ಮೋಕ್ಷಸ್ಥಾನತ ಗಚ್ಚತಿ. ಮೋಕ್ಷಸ್ಥಾನ ಪದ ದುಃಖಸ್ಥಾನತ ಗಚ್ಚತಿ. ಯದಾ ದೇವಂ ಅವಿಜ್ಞಾಯ ದುಃಖಸ್ಥಾನತ ಗಚ್ಚತಿ. ಶತಪಥ ಬ್ರಹ್ಮ ಶ್ವೇತಶೀತನ. ಯದಾ ಚರ್ಮವದ ಆಕಾಶಂ ವೇಷ್ಟಯಿಷ್ಯಂತೆ. ಚರ್ಮದಂತೆ ನಾವು ಚರ್ಮ ಸುತ್ತೀವಲ್ಲ, ಬಟ್ಟೆ ಸುತ್ತೀವಲ್ಲ, ಹಾಗೆ ಆಕಾಶವನ್ನು ನೀವೇನಾದ್ರೂ ಸುತ್ತೋದಾಗಿದ್ರೆ ಆ ಪರಮಾತ್ಮನ ತಿಳ್ಕೋದೇನು ನೀವು ಮೋಕ್ಷ ಹೊಂದಬಹುದಾಗಿತ್ತು ಅಂತ ಹಾಸ್ಯ ಮಾಡ್ತಿದ್ದಾರೆ. ಶುಕ್ತೌ ರಜತ ಪ್ರತಿಭಾ ಜಾತ ಕಟಕಾದ್ಯರ್ಥ ಸಮರ್ಥಾಕ್ಷೆ ದುಃಖಮಗೀತೆ ಸಂಸ್ಕೃತಿ ದೇಶ ನಿರ್ವೃತ್ತಿದಾನೆ ನಿಪುಣ ಸ್ಯಾತ್. ಕಪ್ಪೆ ಚಿಪ್ಪಲ್ಲಿ ತೋರಿದ ಬೆಳ್ಳಿಯಿಂದ ಕಾಲ್ಗೆಜ್ಜೆ ಸೊಂಟ ಗೆಜ್ಜೆ ಮಾಡ್ಕೊಂಡು ಬರೋದಾಗಿದ್ರೆ ಈ ದುಃಖಮಯದ ಸಂಸಾರದಿಂದಲೂ ಮೋಕ್ಷ ಪಡ್ಕೋಬಹುದಾಗಿತ್ತು. ಇದೆಲ್ಲೇ ಸಂಸಾರ ತಮಾಷೆ ಮಾಡಿದ್ದಾರೆ. ಹಾಗೆ ಚರ್ಮದಂತೆ ಸುತ್ತೋದಾಗಿದ್ದೆ ಅಂತ ಇದೇ ಮೊದಲಾದ ಶ್ರುತಿ, ಸಾವಿರಾರು ಶ್ರುತಿಗಳು ಕರ್ಮದಿಂದ ಆಗಲ್ಲ, ಉಪವಾಸದಿಂದ ಆಗಲ್ಲ ಅನ್ಸುತ್ತೆ. ಸ್ಮೃತಿ ಎಷ್ಟ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಸಮಂ ಪಶ್ಯನ್ ಹಿ ಸರ್ವತ್ರ ಇತ್ಯಾದ್ಯಾಹ. ಸಮಂ ಪಶ್ಯನ್ ಹಿ ಸರ್ವತ್ರ ಇತ್ಯಾದ್ಯಾಹ. ಅವರ ಜ್ಞಾನ ಅಜ್ಞಾನದಿಂದ ಮುಚ್ಚೋಗ್ಬಿಟ್ಟಿದೆ. ತೇಷಾಂ ಜ್ಞಾನಂ ಅಜ್ಞಾನೇನ ಆವೃತಂ ತೇನ ಕಾರಣೇನ ಮುಹ್ಯಂತಿ ಮೋಹಂ ಗಚ್ಚಂತಿ. ಅಯಮಹಂ ಅಮುಷ್ಯಪುತ್ರ ಅಸ್ಯ ಭಕ್ತ ಕರ್ಮಿ ಸುಖಿ ದುಃಖಿ ಇತ್ಯಾದಿ ರೂಪದಿಂದ ಮೋಹಗೊಳ್ತಾ ಇದ್ದಾರೆ ಅಂತ ಅವರಿಗೆ ನಿಜವಾದಂತಹ ಸ್ವರೂಪ ಜ್ಞಾನ ಮರೆಯಾಗಿದೆ. ಅಜ್ಞಾನ ಅದು ಹೊರಗಿನ ಬಾಹ್ಯವಾದ ಧನಕನಕ ವಾಹನ ವಸ್ತು ಇರ್ತಕ್ಕಂಥ ಪ್ರೇಮ ಇದೆಯಲ್ಲ, ಆ ಪ್ರೇಮದ ವ್ಯಾಮೋಹದಿಂದ ಸ್ವರೂಪ ಜ್ಞಾನ ಮರೆಯಾಗಿದೆ. ಮರೆಯಾಗ್ಬಿಟ್ಟು ಅವರು ಮೋಹಗೊಂಡು ಒದ್ದಾಡ್ತಾ ಇದ್ದಾರೆ ಸಂಸಾರ. ಎಷ್ಟು ಆಮೇಲೆ ಇಲ್ಲಿಯೇ ಬದುಕಿರುವಾಗಲೇ ಯಾರು ತಮ್ಮ ಜನ್ಮವನ್ನು ಗೆದ್ದಿದ್ದಾರೋ, ಸ್ವರ್ಗಾನು ಜನ್ಮ ಜಿತಾನ ಗೆದ್ದಿದ್ದಾರೋ. ಜನ್ಮ ಗೆಲ್ಲೋದು ಹೇಗೆ? ಅಜನ್ಮ ರೂಪವಾದ ಆತ್ಮನ ಕರ್ಕೊಳ್ಳೋದ್ರಿಂದ. ಯಾರ ಮನಸ್ಸು ಸಾಮ್ಯ ರೂಪದ ಬ್ರಹ್ಮದಲ್ಲಿ ಇದ್ಬಿಟ್ಟಿದೆಯೋ, ಸಮವಾದ ಬ್ರಹ್ಮದಲ್ಲಿ ಇದ್ಬಿಟ್ಟಿದೆಯೋ ಅಂತ ಮಕ್ಕಳು ಸಮಂ ಪಶ್ಯಂತ ಎಲ್ಲಾ ಕಡೆ ಸಮವಾದ ಬ್ರಹ್ಮವನ್ನು ಕಾಣುತ್ತಾ ಇರುವುದು ಅವರು ಮುಕ್ತರು ಅಂತ ಭಗವದ್ಗೀತಾ ಸ್ಮೃತಿಯು ಜ್ಞಾನದಿಂದಲೇ ಮುಕ್ತಿ, ಅಜ್ಞಾನದಿಂದ ಸಂಸಾರ ಬಂಧ ಅಂತ ಹೇಳ್ತಾ ಇದೆ. ಶ್ರುತಿ ಸ್ಮೃತಿ ಆಯ್ತು. ಯುಕ್ತಿ ನ್ಯಾಯತಶ್ಚ. ನ್ಯಾಯತಶ್ಚ ಸರ್ಪಾನುಕುಶ. ಅದು ಸ್ಮೃತಿಯೇ ಕೊಡ್ತಾರಪ್ಪ ನ್ಯಾಯಕ್ಕೆ ಅಲ್ವಾ? ಯುಕ್ತಿಗೆ ಯುಕ್ತಿ ಕೊಡ್ಬೇಕಪ್ಪ. ಈ ಲಾಜಿಕ್ ಅಂತ ಲೌಕಿಕದ ಉದಾಹರಣೆ. ಸರ್ಪಾನ್ ಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯಾಃ ಪರಿವರ್ಜಯಂತಿ. ಸರ್ವಾನ್ ಕುಶಾಗ್ರಾಣಿ ತಥೋಪದಾನಂ ಜ್ಞಾತ್ವಾ ಮನುಷ್ಯಾಃ ಪರಿವರ್ಜಯಂತಿ. ಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಹಾವನ್ನು, ಮುಳ್ಳನ್ನು, ನೀರನ್ನು ತಿಳಿದುಕೊಂಡು ಮನುಷ್ಯರು ಅಯ್ಯೋ ಅಲ್ಲಿ ನೀರಿದೆ, ಹೋಗ್ಬಿಡ್ತು, ನೀರಿದ್ರೆ ಉದಬಾರದು. ಕುಶಾಗ್ರ, ಕುಶ ಅಂದ್ರೆ ದರ್ಭೆಯಿಂದ, ದರ್ಭದ ಮುಳ್ಳುಗೆ ಉಪಲಕ್ಷಣ. ಆ ದರ್ಭೆ ಕೂಳೆ ಇದೆಯಲ್ಲ ತುಂಬ ಶಾರ್ಪ್ ಅದು. ಹಾವಿದೆ ಅಂತ ತಿಳ್ಕೋದೆ ಹೋಗಿ ತುಳಿದ್ಬಿಟ್ರೆ ಏನಾಗಿದೆ? ಪಟಕ್ನ ಕುಡ್ಬಿಡೋದು. ಅದು ಎಷ್ಟು ಫಾಸ್ಟ್ ತಿರ್ಗತ್ತೆ ಗೊತ್ತಾ? ಹೊಟ್ಟೆ ಮೇಲೆ ಕಾಲ ಮೇಲೆ ಕಾಲಿಡೆ ಫ್ರಾಕ್ ಸೆಕೆಂಡ್ಗೆ ಹೊಡೆದೇ ಬಿಡ್ತದೆ. ದೂರದಲ್ಲಿ ಬಿಡೋ ಹಾವಿದೆ, ಡೇಂಜರ್, ಖತರ್ನಾ, 24,000 ಖತರ್ನಾ. ಒಂದು ಕಲ್ಲು 2 ಮೂಳೆ ಉಳಿಯುತ್ತೆ ಮುಟ್ಟಿದ್ರೆ ಅಂತ. 24,000 ವೋಲ್ಟೇಜ್ ಅದು. ಮುಟ್ಟಿದ್ರೆ ಏನಾಗುತ್ತೆ?
ಒಂದು ಸ್ಕಲ್ ಉಳಿಯುತ್ತೆ, ಇದು ಉಳಿಯುತ್ತೆ ಮೂಳೆ, ಅದ್ರ ಮೇಲೆ ಒಂದು ಗೋಡೆ ಇರ್ತಾರೆ, ಏನು ಉಳಿಯಲ್ಲ. ಎಲ್ಲ ಚರ್ಮ ಮಾಂಸ ಎಲ್ಲ ಬರ್ನ ಆಗುತ್ತೆ. 4 ಲಕ್ಷ ಕೊಟ್ಟರೆ ಸಾಮಾನ್ಯ ವೋಲ್ಟೇಜ್ ಏನು ಸಿಗಲ್ಲ. ನಿನ್ನೆ ಯಾವ ಒಬ್ಬ ವಾಟ್ಸಪ್ ಹಳ್ಳಿ ರಾತ್ರಿ ಮೋಟ್ರ್ ಆನ್ ಮಾಡಕ್ ಹೋಗ್ತಾನೆ, ಕರೆಂಟ್ ವೈರ್ ಕಟ್ಟಾಗ್ಬಿಟ್ಟಿದೆ, ಪತ್ತೆ ಆಗಿಲ್ಲ. ಕತ್ಲೆಯಲ್ಲಿ ಹೋಗಿ ಈ ತಲೆ ಕೊಡಿ, ತಲೆ ಸಿಕ್ಬಿಟ್ಟು ತಲೆ ಕಟ್ಟಾಗ್ಬಿಡ್ತಂತೆ. ಜೋರು ಮುಂಡ ಒಂದ್ ಕಡೆ ಹುಂಡ ಕಡೆ ಅಪ್ಪ. ಹಾವಾದ್ರೂ ಕಣ್ಣಿಗೆ ಕಾಣುತ್ತೆ, ಕರೆಂಟ್ ಕಣ್ಣಿಗೂ ಕಾಣದಿರೋ ಹಾವದು, ಗೊತ್ತೇ ಆಗಲ್ಲ. ಹೊಡೆದ ಮೇಲೆ ಗೊತ್ತಾಗೋದು ಯಪ್ಪ ಕರೆಂಟ್ ಇದೆ ಅಂತ. ಹಾವು, ಮುಳ್ಳು, ನೀರು ಮುಂತಾದವುಗಳನ್ನ ನೋಡಿ ಜನ ತಿಳ್ಕೊಂಡು ಇದು ಪರಿವರ್ತಿಸಿ ದೂರದಿಂದ ಹೋಗಬಾರ್ದು ಅಂತ ದೂರ ಇರ್ತಾರೆ. ಅಜ್ಞಾನದಿಂದ ನೆನ್ನೆ ಆಗಲಿ ಹುಡುಗ ಹುಡುಗಿಯವರು ಒಂದು ಡ್ಯಾಮ್ ಮೇಲೆ ಸೆಲ್ಫಿ ತಗೊಂಡು ಹೋಗ್ತಾ ಇದ್ದಾರೆ, ಜಾಗ ಇಬ್ರು ಬಿದ್ರು ದಮ. ಏನು ಅದು ಯಾಕೆ ಅಷ್ಟು ವಿವೇಕ ಬಿಡೋರಿಗೆ? ಕಾಲೇಜ್ ಗುಂಪು 7-8 ಜನ ಬೆಟ್ಟದ ಮೇಲೆ ಕುದಿನಲ್ಲಿ ಒಬ್ಬರು ಹಿಡ್ಕೊಂಡು ಸೆಲ್ಫಿ, ವಾಪಸ್ ಜಾಗ 10 ಜನ ಇಲ್ದೇ ಹೋದ್ರೆ ಹೀಗೆಲ್ಲ ಆಗತ್ತೆ. ಡ್ಯಾಮ್ ಮೇಲೆ ಒಬ್ಬಳು ಗಂಡ ಅಕ್ಕಲ್ಲಿ ಮದುವೆ ಆಗಿತ್ತಂತೆ, 3 ವರ್ಷ ಆಗಿತ್ತಂತೆ. ಡ್ಯಾಮ್ ತುದಿ ನಿಂತ್ಕೊಂಡು ಸೆಲ್ಫಿ ತೆಗೆದು ಹೋದು, ಅದೇನೋ ಓರು ಬಂದು ಬಿತ್ತಪ್ಪ, ಅವ್ರು ಹಿಡ್ಕಕ್ ಹೋದ, ಅವನು ಬಿದ್ದ, ಇಬ್ರು ಮುಳುಗೋದು. ರೈಲ ಮತ್ತೆ ರೈಲಾಗಿ ನಿಲ್ಲುತ್ತೆ. ಅಜ್ಞಾನ ಬೇಡೋರಿಗೆ ಅಂದ್ರೆ ಎಷ್ಟು ತುಂಬ ತುಳ್ಕಾಡ್ತಿದೆ ಅಂತ. ಡೆನ್ಸಿಟಿ, ವಿವೇಕದ ಡೆನ್ಸಿಟಿ. ಟಿವಿನಲ್ಲಿ ಮಾನಸ ಹಾಕಿರ್ತಾರೆ, ಜಗತ್ತಾದ್ಯಂತ ಅಪಘಾತಗಳು ಆಗಬಹುದು, ಸನ್ನಿವೇಶಗಳು ಮೊಬೈಲ್ ಮಾಡೋ ಮೇಜರ್ ಇಂಟರ್ಸೆಕ್ಷನ್. ಎಷ್ಟು ಮುಳುಗೋಗಿರ್ತಾರೆ ಅಂದ್ರೆ ಆ ಮೊಬೈಲ್. ಪಂಜಾಬಲ್ಲಿ ಮೇಲೆ ರೈಲ್ ಹೇಳ್ದಂಗೆ ಹಳ್ಳಿ ಮಾಡ್ತಿದ್ದೆ ಅಂತ ಪಂಜಾಬಲ್ಲಿ ಹೊಡ್ಕೊಂಡು ಹೋಗ್ತಿದ್ದೆ. ಅದೆಲ್ಲರೂ ಅಲ್ಲಿ ಬೀಳ್ತಾರೆ, ಜ್ಞಾನದಿಂದ ತಪ್ಪಿಸ್ಕೊಳ್ತಾರೆ. ನೋಡಿ ಜ್ಞಾನದ ಫಲ ಎಷ್ಟು ಗೊತ್ತಾ? ಗೊತ್ತಿಲ್ಲ ಅಂತಾಗಿದೆ ಪ್ರಾಣ ಹೋಗ್ಬಿಟ್ಟಿದ್ದಲ್ಲೋ, ಗೊತ್ತಾಗಿದ್ದಕ್ಕೆ ಪ್ರಾಣ ಉಳಿತು ಅಂದ್ರೆ ಏನಾಯ್ತು? ಜ್ಞಾನದ ಫಲ ಏನೋ ಪ್ರಾಣ ಉಳಿಸ್ತು. ಜ್ಞಾನ ಭಾಳ ದೊಡ್ಡ ಫಲ. ಎಲ್ಲ ಅನರ್ಥಕ್ಕೂ ಅಜ್ಞಾನ. ಅವನು ಆಕ್ಸಿಡೆಂಟ್ ಆಗುತ್ತಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಜ್ಞಾನ ಇಲ್ಲ, ಅದನ್ನ ಆಕ್ಸಿಡೆಂಟ್ ಆಯ್ತು. ಅದು ವಿಜ್ಞಾನವೇ ಅನರ್ಥ ಕಾರಣವೇ ಹೊರತು ಬರೀ ಕ್ರಿಯೆ ಅನರ್ಥ ಕಾರಣ ಅಲ್ಲ. ಆ ರೀತಿ ಆಗತ್ತೇನು ತಿಳ್ಬೇಕು ಇದ್ದು. ಬಾಗಿಲು ಹೊಡಿತು ಅಂದ್ರೆ ಬಾಗಿಲು ಹೊಡಿತೇನೆ ಜ್ಞಾನ ಇಲ್ಲ ನನಗೆ. ಕಲ್ಲು ಎಡುವುತ್ತಿಲ್ಲ, ಕಲ್ಲು ಎಡುವತ್ತೇನೆ ಜ್ಞಾನ ಇಲ್ಲ. ವಿಜ್ಞಾನವೇ ಅನರ್ಥ ಕಾರಣ. ಜ್ಞಾನದ ಫಲವನ್ನು ನೋಡು, ಎಷ್ಟು ವಿಶಿಷ್ಟವಾದ್ದು, ಎಷ್ಟು ಹೆಚ್ಚಿನದು, ಅದನ್ನು ತಪ್ಪಿಸ್ಕೊಳ್ತಾರೆ. ತಥಾ ಚ, ಇವಾಗ ಯುಕ್ತಿ ಕೊಡ್ತಾರೆ. ತಥಾ ಚ ದೇಹಾದಿಷು ಆತ್ಮಬುದ್ಧಿ ಅವಿದ್ವಾನ್. ದೇಹಾದಿಷು ಆತ್ಮಬುದ್ಧಿಃ ಅವಿದ್ವಾನ್. ರಾಗದ್ವೇಷಾದಿ ಪ್ರಯುಕ್ತಃ. ರಾಗದ್ವೇಷಾದಿ ಪ್ರಯುಕ್ತಃ. ಧರ್ಮಾನುಷ್ಠಾನಕೃತ್. ಧರ್ಮಾನುಷ್ಠಾನಕೃತ್. ಜಾಯತೆ ಮ್ರಿಯತೆ ಚ ಇತ್ಯವಗಮ್ಯತೆ. ಜಾಯತೆ ಮ್ರಿಯತೆ ಚ ಇತ್ಯವಗಮ್ಯತೆ. ಅಂಡ್ರೈನ್ ಮಾಡಿ ವಾಕ್ಯನ. ಶಂಕರಾಚಾರ್ಯರು ಯಾರನ್ನು ಅಜ್ಞಾನಿಗಳನ್ನು ಹೇಳ್ತಿದ್ದಾರೆ? ದೇಹಾದಿಷು ಆತ್ಮಬುದ್ಧಿ ಯಸ್ಯ ವರ್ತತೆ ಸಹ ಅವಿದ್ವಾನ್. ದೇಹಾದಿಗಳಲ್ಲಿ ನಾನು ನ ಬುದ್ಧಿ ಯಾರಿಗಿದೆಯೋ ಈಸ್ ಫುಲಿಶ್. ಬರೀ ಅಜ್ಞಾನಿ ಅಲ್ಲ, ಮೂರ್ಖ ಅವನು ಅಂತ. ದೇಹಾದಿಗಳು ನಾನು ನ ಬುದ್ಧಿ ಇಟ್ಕೊಂಡು ಅವನು ಅಜ್ಞಾನಿ ಅಂತ ಇದ್ದಾರೆ. ಅವನೇ ಅವಿದ್ವಾನ್. ಅಜ್ಞಾನಿಂದ MA PhD ಓದಿರ್ಬೋದು, ಷಟ್ಶಾಸ್ತ್ರ ಪಂಡಿತನಾಗಿರೋದು. ದೇಹಾದಿಗಳ ಆತ್ಮತ್ವ ಬುದ್ಧಿ ಅಂದ್ರೆ ಅವನು ಅಜ್ಞಾನಿ, ಅವನು ದಡ್ಡನೆ, ಅವನು ಪೆದ್ದ. ಯಾವಾಗ ಅಜ್ಞಾನ ಇರುತ್ತೋ ರಾಗದ್ವೇಷ ಬಂದೇ ಬರುತ್ತೆ. ಅಜ್ಞಾನ ಬೆಂಕಿ ಇದ್ಮೇಲೆ ಬಿಸಿ ಬರಬಾರ್ದು ಆಗುತ್ತಾನ? ಸೂರ್ಯ ಬಂದ್ಮೇಲೆ ಬೆಳಗ್ಬಾರ್ದು ಆಗುತ್ತಾನ? ಆಗಲ್ಲ. ಅಜ್ಞಾನ ಆದ್ಮೇಲೆ ರಾಗದ್ವೇಷ ಬಂದೇ ಬರುತ್ತೆ. ಇವ್ರು ನಮ್ಮವರು, ಇವ್ರು ಬೇರೆಯವರು. ಇವ್ರಿಗೆ ಅನುಕೂಲ ಮಾಡಬೇಕು, ಅವ್ರಿಗೆ ಆಗದೆ ಇದು ಪರವಾಗಿಲ್ಲ. ಇವ್ರು ಚೆನ್ನಾಗಿ ತುಂಬಬೇಕು, ಗುಟ್ ಕೊಟ್ಟು ಇಟ್ಲ ಕಡೆಯಿಂದ ಕೊಟ್ಟು ತುಂಬಬೇಕು ಅಂತ ಏನು ಕೆಟ್ಟ ಬುದ್ಧಿ ಅದು. ರಾಗದ್ವೇಷಾದಿಗಳನ್ನು ತೊಡಗಿದವನಾಗಿ ಆ ರಾಗದ್ವೇಷ ಬಂದ್ಬಿಟ್ಟು ಧರ್ಮವನ್ನು ಮಾಡ್ತಾನೆ. ರಾಗದ್ವೇಷನ ಧರ್ಮವನ್ನು ಮಾಡ್ತಾನೆ, ರಾಗದ್ವೇಷನ ಅಧರ್ಮವನ್ನು ಮಾಡ್ತಾನೆ. ಸಾಧಿಸ್ಬೇಕು ಅಂತ ಯಜ್ಞ ಮಾಡ್ತಾನೆ. ಅವನು ಸಾಧಿಸ್ಬೇಕು ಅಂದ್ರೆ ಕೊಲೆ ಮಾಡೋಕೆ ಹೋಗ್ತಾನೆ. ಕೊಲೆ ಮಾಡೋಕೆ ಹೋಗೋದು ಅಧರ್ಮ, ಯಜ್ಞ ಮಾಡೋದು ಧರ್ಮ. ರಾಗದ್ವೇಷದಲ್ಲೇ ಮಾಡೋದು. ದ್ವೇಷದಿಂದಲೂ ಧರ್ಮ ಮಾಡ್ತಾನೆ, ರಾಗದಲ್ಲೂ ಧರ್ಮ ಮಾಡ್ತಾನೆ. ದ್ವೇಷದಿಂದಲೂ ಅಧರ್ಮ ಮಾಡ್ತಾನೆ, ರಾಗದಿಂದಲೂ ಅಧರ್ಮ ಮಾಡ್ತಾನೆ. ಅತ್ಯಾಚಾರ ಮಾಡೋದು ರಾಗದಿಂದ ಮಾಡುವಂಥದ್ದೇ ಅಧರ್ಮ. ರಾಗದ್ವೇಷಾದಿಗಳಿಂದ ಕೂಡಿಕೊಂಡವನಾಗಿ ಧರ್ಮಾಧರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಆತ್ಮ ಸುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ, ಹೊಡ್ತಾ ಇರ್ತಾನೆ, ಸಾಯ್ತಾನೆ. ಇಷ್ಟೇ ಇವರು ಸಂಸಾರ. ನಾಳೆ ಬರ
ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಇದು ಸುಳಿ ಸುಖ ಅಲ್ಲೇ ಸುತ್ತಾ ಇರ್ತಾರೆ. ಗೊತ್ತಾಗುತ್ತೆ. ದೇಹಾದಿ ವ್ಯತಿರಿಕ್ತ ಆತ್ಮದರ್ಶಿನಃ ದೇಹಾದಿ ವ್ಯತಿರಿಕ್ತ ಆತ್ಮದರ್ಶಿನಃ ರಾಗದ್ವೇಷಾದಿ ರಾಗದ್ವೇಷಾದಿ ಪ್ರಹಾಣಾತ್ ನಿರಪೇಕ್ಷ ಧರ್ಮಾಧರ್ಮ ಪ್ರವೃತ್ತುಪಶಮಾತ್ ನಮ್ಮ ಪ್ರವೃತ್ತುಪಶಮಾತ್ ಉಚ್ಯಂತೆ ಇದೆ ಕೇನಚಿತ್ ಪ್ರತ್ಯಾಖ್ಯಾತುಂ ಶಕ್ಯತೆ ನ್ಯಾಯತಃ ನ ಕೇನಚಿತ್ ಪ್ರಖ್ಯಾತ್ಯಾತುಂ ಶಕ್ಯ ನ್ಯಾಯ. ದೇಹಾದಿಗಳಿಗಿಂತ ತನ್ನನ್ನು ಬೇರೆ ಕಂಡುಕೊಂಡವನು. ದೇಹಾದಿ ಅಂದ್ರೆ ಎಕ್ಸೆಟ್ರಾ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಅಹಂಕಾರ, ಅದನ್ನು ದಾಟೋದು. ಇಷ್ಟಕ್ಕಿಂತ ಬೇರೆಯಾಗಿರ್ತಕ್ಕವ ನಾನು ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವೇ ಅಂತ ಕಂಡುಕೊಂಡವನಿಗೆ ರಾಗದ್ವೇಷಾದಿಗಳು ಬಿಟ್ಕೊಂಡ್ಬಿಡ್ತಾನೆ. ರಾಗದ್ವೇಷಾದಿಗಳು ಬಿಟ್ಟೋಗ್ಬಿಡುತ್ತೆ. ಪ್ರಹಾಣ ವಾಹಕ್ತಿಯಾಗಿ ಪ್ರಹಾಣ ಬಿಟ್ಟೋಗೋದು. ರಾಗ, ದ್ವೇಷ, ಭಯ, ಅಸ್ಮಿತೆ, ಶೋಕ, ಮೋಹ ಯಾವುದೂ ಇರಲ್ಲ. ಎಲ್ಲೋ ಬಿಟ್ಬಿಟ್ಟಿರೋದ್ರಿಂದ ಆ ರಾಗದೇಶಾದಿನ ಅಪೇಕ್ಷಿಸಿಕೊಂಡು ನಡೆಯುವ ಧರ್ಮಾಧರ್ಮಗಳ ಪ್ರವೃತ್ತಿಯು ಅಡಗೋಗ್ಬಿಡುತ್ತೆ. ಅದು ಉಪಶಮವಾಗುತ್ತೆ, ನಿಂತು ಹೋಗುತ್ತೆ. ರಾಗದೇಶಾದಿಗಳು ಯಾವಾಗ ಇಲ್ಲ ಆಯ್ತೋ ಅದನ್ನು ಅಪೇಕ್ಷಿಸಿಕೊಂಡು ನಡೆಯುವ ಧರ್ಮಾಧರ್ಮ ಅಂತ ಇರುತ್ತೆ. ಅವುಗಳ ಪ್ರವೃತ್ತಿ ಉಪಶಮವಾಗುವುದರಿಂದ ತೇ ಮುಚ್ಚಂತೆ ಅವ್ರೇನಾಗ್ತಾರೆ, ಮುಕ್ತರಾಗ್ತಾರೆ ಅಂತ ಇದು ಹೇತುವರ್ಥ ಇದೆ ಅಂತ. ಆದ್ದರಿಂದ ಅದನ್ನು ಯಾರಿಗೂ ಅಲಗಳೆಯೋಕ್ಕಾಗಲ್ಲ ಅಂತ ಇದ್ದಾರೆ. ನ್ಯಾಯತಃ ಯುಕ್ತಿ ಕೊಟ್ಟು ನ್ಯಾಯದಿಂದ ಕೇನಚಿತ್ ಪ್ರತ್ಯಾಖ್ಯಾತ ನಶಕ್ತ, ಯಾರಿಗೂ ಅದನ್ನ ಇಲ್ಲ ಆಗೋಲ್ಲ ಅಂತ ಹೇಳಕ್ಕಾಗಲ್ಲ. ಇದು ಲಾಜಿಕ್ ಟ್ರೂ ಆಗಿದೆ. ಅನುಭವ, ಯುಕ್ತಿ, ಶ್ರುತಿ, ಸ್ಮೃತಿ ಎಲ್ಲ ಇದೆ. ಇದನ್ನ ಹೆಂಗೆ ಅಲಗಳಿದ್ದೀರ? ಸಿಂಪಲ್. ದೇಹನ್ಯ ಮನೋಬುದ್ಧಿ ನಾನಲ್ಲ ಅಂದ್ಕೊಳ್ಳೇನಿಯೇ ಅದ್ ಕೂಡಲೇ ರಾಗದ್ವೇಷಾದಿಗೂ ಬರೋದೇ ಇಲ್ಲ. ರಾಗದ್ವೇಷಾದಿ ಬರದೇ ಇದ್ದ ಕೂಡಲೇ ಧರ್ಮಾಧರ್ಮಗಳು ಮಾಡೋಲ್ಲ. ಧರ್ಮಾಧರ್ಮ ಮಾಡದೇ ಇದ್ಮೇಲೆ ಜನ್ಮ ಇಲ್ಲ. ಜನ್ಮ ಇಲ್ಲದ ಕೂಡ ಮುಕ್ತರಾಗ್ತಾರೆ. ಇನ್ನು ಅದನ್ನ ಹೆಂಗೆ ಅಲಗಳಿತೀರ ನೀವು? ಹೆಂಗೆ ಅಪೋಸ್ ಮಾಡ್ತೀರಾ? ಸಾಧ್ಯ ಇಲ್ಲ. ಮುಕ್ತರಾಗಲೇಬೇಕು. ಆತ್ಮಜ್ಞಾನದ ಮೂಲ. ತತ್ರೈವಂ ಸತಿ ಕ್ಷೇತ್ರಜ್ಞಸ್ಯ ಈಶ್ವರಸ್ಯೈವ ಸತಃ ಕ್ಷೇತ್ರಜ್ಞಸ್ಯ ಈಶ್ವರಸ್ಯೈವ ಸತಃ ವಿದ್ಯಾಕೃತೋಪಾಧಿ ಭೇದತಃ ವಿದ್ಯಾಕೃತೋಪಾಧಿ ಭೇದತಃ ಸಂಸಾರಿತ್ವಮಿವ ಭವತಿ ಸಂಸಾರಿತ್ವಮಿವ ಭವತಿ ಯಥಾ ದೇಹಾಧ್ಯಾತ್ಮತ್ವಮಾತ್ಮನಃ ಯಥಾ ದೇಹಾಧ್ಯಾತ್ಮತ್ವಮಾತ್ಮನಃ. ಈ ರೀತಿ ಇರುವಾಗ ಇದು ವಿಚಾರ. ಇದು ಒಂದು ಯುಕ್ತಿ ಸಂಬದ್ಧವಾದ ಶಾಸ್ತ್ರ ಸಂಬದ್ಧವಾದಂತ ವಿಚಾರ. ಈ ವಿಚಾರ ಈ ರೀತಿ ಇರುವಾಗ ಕ್ಷೇತ್ರಜ್ಞನು ಯಾವಾಗಲೂ ಈಶ್ವರನೇ ಆಗಿರುತ್ತಾನೆ. ಅಲ್ಲೇ ಅಣಯ್ಯ ಏನು ನಿದ್ದೆ ಯಾಕೆ ನೋಡ್ಕೊಂಡು ಜ್ಞನು ಈಶ್ವರನಾಗಿಯೇ ಜೀವನ ಹೇಗೆ ಘಟಾಕಾಶ ಮಹಾಕಾಶವೇ ಆಗಿದೆಯೋ ಈ ಜೀವನು ಯಾವಾಗಲೂ ಪರಮಾತ್ಮನೇ ಆಗಿರುತ್ತಾನೆ. ಆದರೆ ಅವಿದ್ಯಾಕೃತ, ಅವಿದ್ಯಾಕಲ್ಪಿತ, ಅವಿದ್ಯಾಧ್ಯಸ್ಥ, ಅವಿದ್ಯಾತ್ಮಿಕ ಎಲ್ಲ ಒಂದೇ ಅರ್ಥ. ಅವಿದ್ಯಾಕೃತನೇನು ಅವಿದ್ಯಾಕಲ್ಪಿತ ಅರ್ಥ. ಅವಿದ್ಯೆಯಿಂದ ಕಲ್ಪಿತವಾಗಿರೋ ಉಪಾಧಿಗಳು. ನೋಡಿ, ಉಪಾಧಿಗಳು ಅನ್ನೋದು ಅವಿದ್ಯಾಕಲ್ಪಿತವೇ. ಉಪಾಧಿಗಳು ಇಲ್ಲ. ಉಪಾಧಿಗಳು ಇವೆ ಅನ್ನೋದು ಎರಡು ಅವಿದ್ಯಾಕಲ್ಪಿತವೇ. ದೇಹೇಂದ್ರಿಯ ಮನೋಬುದ್ಧಿಯು ಅವಿದ್ಯೆಯಿಂದ ಮಾತ್ರ ಸ್ವಪ್ನ ಹೇಗೆ ತತ್ಕಾಲದಲ್ಲಿ ಮಾತ್ರ ತೋರುವಂಥದ್ದು, ಈ ದೇಹೇಂದ್ರಿಯ ಮನೋಬುದ್ಧಿಯು ಅವಿದ್ಯೆಯಿಂದ ತೋರುವಂಥದ್ದು. ಅವಿದ್ಯೆ ದೇಹದ ದೇಹೇಂದ್ರಿಯ ಮನೋಬುದ್ಧಿ ಇದೆಯಲ್ಲ, ಎವಿಡೆನ್ಸೇ ಇಲ್ಲ, ಪ್ರೂಫೇ ಇಲ್ಲ, ತೋರ್ಸಕ್ಕಾಗಲ್ಲ. ಅವಿದ್ಯಾಕಲ್ಪಿತವಾದ ಉಪಾಧಿ ಭೇದದಿಂದ ಸಂಸಾರಿತ್ವ ಮೀವಾಂತ ಶಂಕರಾಚಾರ್ಯರು. ನೀವು ಸಂಸಾರಿಗಳು ಅಂತ ಅಂದ್ಕೊಂಡ್ರು, ನೀವು ಸಂಸಾರಿಗಳಂತೆ ತೋರ್ತಿದ್ದೀರಾ. ನಿಮಗೂ ಸಂಸಾರ ಇದೆ ಪ್ರೂವ್ ಮಾಡೋಕ್ಕಾಗಲ್ಲ. ನಿಮಗೂ ಸಂಸಾರವಿಲ್ಲ, ಯಾರಿಗೂ ಸಂಸಾರವಿಲ್ಲ. ನೋಡ್ಬಾ ಹೇಳಲ್ಲ, ಜರಾ ಮರಣ ನಿರ್ಮುಕ್ತಾ ಸರ್ವೇ ಧರ್ಮ ಸ್ವಭಾವತಃ ಜರಾ ಮರಣಮಿಚ್ಛಂತಃ ಶ್ಯವಂತೆ ತನ್ಮನ್ಯಯ. ಆದಿಶಾಂತ ಉತ್ಪನ್ನ ಸರ್ವೇ. ಹುಟ್ಟಾಗಲೇ ಎಲ್ಲರೂ ಹುಟ್ಟೇ ಇಲ್ಲ. ಎಲ್ಲರೂ ಯಾವಾಗಲೂ ಶಾಂತರೇ, ಬ್ರಹ್ಮರೇ, ಅದ್ವಿತೀಯದ ಪರಮಾತ್ಮರೇ. ಅದಕ್ಕಿಂತ ಬೇರೆ ಯಾರೂ ಇಲ್ಲವೇ ಇಲ್ಲ. ಹಾಗಾಗಿ ಅಜ್ಞಾನಿಗಳು ನಾವು ಸಂಸಾರಿ ಅಂತ ಅಂದ್ಕೊಂಡಿದ್ರೆ ಅಜ್ಞಾನದಿಂದ ಸಂಸಾರವೇ ಹೊರತು ಸಂಸಾರಿತ್ವವಿದೆ ಅಂತ ಅನ್ಕೋಬಾರ್ದು. ಅಜ್ಞಾನದಿಂದ ಅಂತ ಒತ್ತಬೇಕು. ಅಜ್ಞಾನದಿಂದ ಅಂದರೆ ಸಂಸಾರದಲ್ಲಿ ಇನ್ನೂ ಇಲ್ಲ ಅಂತ ಆಯ್ತು. ಸಂಸಾರಿತ್ವವಿದ್ದಂಗೆ ಆಗತ್ತೆ. ಯಾವ ರೀತಿ ದೇಹಾಧ್ಯಾತ್ಮ ಈ ಒಪ್ಪಿದ್ರೆ ಮೀಮಾಂಸಕರು ದೇಹಾದಿಗಳು ನಾನು ಅನ್ನೋದು ಅವಿದ್ಯೆ ಅಂತಾರೆ ಅವರು. ಯಾಕೆಂದ್ರೆ ಅವ್ರು ಹೇಳೋದು ಜೀವನು ಜನ್ಮಾಂತಕ್ಕೂ ಲೋಕಾಂತಕ್ಕೂ ಸಂಬಂಧಪಟ್ಕೊಂಡಿದ್ದಾನೆ.
ಅವನಿಗೆ ಈ ದೇಹ ಅನ್ನೋದು ಒಂದು ಸಾಧನ. ಈ ದೇಹವೆಂಬ ಸಾಧನದಿಂದ ಅಗ್ನಿಹೋತ್ರಾದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು, ಉತ್ತಮ ಲೋಕಕ್ಕೆ ಒಯ್ಯಬೇಕು. ಇವನು ಆ ಲೋಕಕ್ಕೆ ಲೋಕಾಂತ ಸಂಬಂಧ ಅಲ್ಲಿ ಚೆನ್ನಾಗಿ ಆನಂದ ಪಡಿಸ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ. ದೇಹದಿಂದ ಬೇರೆ ಅಂತಾರೆ, ಆದರೆ ಅವನು ಕರ್ತೃಭೋಕ್ತೃತೆ ಅಂತಿದ್ದಾರೆ. ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವ ಪರಮಾತ್ಮ ಅಂತ ಅಂದ್ಕೊಂಡಿಲ್ಲ. ನೀವು ಹೇಗೆ ಜೀವಾತ್ಮನು ದೇಹದಿಂದ ಬೇರೆ ಅಂತೀರೋ ನಾವು ಬೇರೆ ಅಂತೀವಿ. ಅದೇ ನೀವು ಹೇಗೆ ಕರ್ತೃಭೋಕ್ತೃ ಸಂಸಾರಿತ್ವ ಪರಮಾರ್ಥ ಅಂತೀರೋ ನಾವು ಅದು ಅವಿದ್ಯಾ ಕಲ್ಪಿತ ಅಂತೀವಿ. ಸಂಸಾರಿತ್ವ ಇದ್ದಂಗೆ ತೋರ್ತಾ ಇದೆ, ಅದು ಅವಿದ್ಯಾ ಕಲ್ಪಿತ ಸಂಸಾರಿತ್ವ. ಇವಾಗ ಸಂಸಾರಿತ್ವ ಇಲ್ಲ. ಅರ್ಥ ಆಯ್ತಾ? ಕೇಳ್ತೇನೆ. ಸರ್ವಜಂತೂನಾಂ ಪ್ರಸಿದ್ಧ ದೇಹಾದಿಷು ಅನಾತ್ಮಸು ಆತ್ಮಭಾವ ನಿಶ್ಚಿತ ಅವಿದ್ಯಾಕೃತ. ಅಂಡರ್ಲೈನ್ ಮಾಡಿ. ಸರ್ವಜಂತೂನಾಂ ಹಿ ಪ್ರಸಿದ್ಧಃ ದೇಹಾದಿಷು ಅನಾತ್ಮಸು ಆತ್ಮಭಾವಃ ನಿಶ್ಚಿತಃ ಅವಿದ್ಯಾಕೃತಃ. ಎಷ್ಟು ಧೈರ್ಯ ನೋಡಿ ಶಂಕರಾಚಾರ್ಯರಿಗೆ. ಸರ್ವ ಜಂತೂನಾಂ ಅಂದ್ಬಿಟ್ರು. 700 ಕೋಟಿ ಜನರಿಗೂ ಇದು ಪ್ರಸಿದ್ಧವಾಗಿದೆ. ಏನೋ ದೇಹಾದಿಗಳೆಂಬ ಅನಾತ್ಮರಲ್ಲಿ ನಾನು ಅನ್ನಂತಹ ಬುದ್ಧಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಊರ್ಕೊಂಡಂಗೇನೆ ದೇಹೇಂದ್ರ ಎಂಬ ಬುದ್ಧಿಗಳಲ್ಲಿ ನಾನು ಅನ್ನೋ ಭಾವ ಊರ್ಕೊಂಡ್ಬಿಟ್ಟಿದೆ. ಇಷ್ಟ ಹೇಳ್ತಿದ್ದಾರೆ. ಸರ್ವ ಜಂತು ಅಂದ್ಬಿಟ್ರು. ಈವನ್ ದೇವಾದಿಗಳು ಇರಬಹುದು, ಆತ್ಮಜ್ಞಾನಿಗಳಲ್ಲದೆ ಇರೋ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಿದ್ಧರು, ಸಾಧ್ಯರು, ಋಷಿಗಳು ಯಾರಿದ್ರು ಸರಿ, ಆತ್ಮಜ್ಞಾನವಿಲ್ಲದೆ ಇದ್ದವರು ಅಂತಾದ್ರೆ ಅವರೆಲ್ಲರಿಗೂ ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿ ಗಟ್ಟಿಯಾಗಿ ನಿಶ್ಚಿತ ಆತ್ಮಭಾವ. ಇದು ಅವಿದ್ಯಾಕೃತ. ಅದು ಜ್ಞಾನಿಗಳು ಹೇಳೋದು. ನಿಮಗೆ ಎಷ್ಟೇ ಆತ್ಮಭಾವ ಊರ್ಕೊಂಡಿದ್ರು ಅದು ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್, ಆತ್ಮನ ಬಗ್ಗೆ ಇರೋ ತಪ್ಪಳಿಕೆಯಿಂದಲೇ ಬಂದದ್ದೇ ಹೊರತು ರಿಯಲಿ ನಿಮಗೂ ದೇಹಾಧ್ಯಾತ್ಮಭಾವ ಇಲ್ಲ. ತಪ್ಪು ಮಾಡ್ಕೊಂಡಿದ್ದೀರ. ನಾನು ಅನುಪಮ, ಹೌದು ಇಂಥವ್ರ ಹೆಂಡತಿ, ಇಂಥವ್ರ ತಾಯಿ, ಹೌದು ಇಂಥವ್ರ ಮಗಳು, ನಂಗೆ ಇಷ್ಟು ವಯಸ್ಸಾಗಿದೆ, ನಾನು ಇದನ್ನು ಮಾಡಬೇಕು, ನನಗೆ ಗಟ್ಟಿಯಾಗಿ ಆ ಆತ್ಮಭಾವ ದೇಹಾದಿಗಳಲ್ಲಿ ಬಲವಾಗಿ ಕೂತ್ಕೊಂಡ್ಬಿಟ್ಟಿದೆ. ಬಿಸಾಕ್ಬೇಕು. ದಿನಾ ಗಾಯತ್ರಿ ಜಪ ಮಾಡೋ, ರಾಮತಾಪ ಜಪ ಮಾಡೋ ಹಾಗೆ ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗ ನಾಹಂಕಾರ ಪ್ರಾಣವರ್ಗೋ ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಪ್ರಾಣ ಅಲ್ಲ, ರಿವಿಷನ್ ಮಾಡ್ತಾ ಇರಬೇಕು ಪದೇ 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 ಪದೇ. ಆಮೇಲೆ ಹಸಿವಾದಾಗ ನಂಗೆ ಹಸಿವಿಲ್ಲ, ನಾನು ಹಸಿವಲ್ಲ, ಅದು ಕಷ್ಟ. ಇದು ಹೇಳ್ಬೋದು. ಬೇಕಾದ್ರೆ ಬೋಂಡ ತಿನ್ಬೇಕಾದ್ರೆ ನಾನು ತಿನ್ನೋನಲ್ಲ ಅಂತ ಹೇಳ್ಬೋದು. ಬೋಂಡ ತಿನ್ಬೇಕಾದ್ರೆ ತಿನ್ನೋನಲ್ಲ ಮಾಡೋದು. ಅದೇ ತಿಂದೇ ಇರು ಅಂದ್ರೆ ಅದಾಗಲ್ಲ. ಬೋಂಡ ಬೇರೆ ನಾನ್ ಬೇರೆ. ನಾನು ತಿನ್ನೋನಲ್ಲ ಅಂತ ಬೇಕಾದ್ರೆ ತಿನ್ಬೋದು, ತಿನ್ಲೇಬೇಡ ಅಂದ್ರೆ ಅದು ಬಹಳ ಕಷ್ಟ ಆಗತ್ತೆ. ಅದೇ ದಿವಸೋದು ಆಗ ದೇಹಾದಿಸು ಅನಾತ್ಮಸು, ದೇಹವೇ ಮುಂತಾದ ಅನಾತ್ಮಗಳಲ್ಲಿ ಆತ್ಮಭಾವ ನಿಶ್ಚಿತವಾಗಿ ಎಲ್ಲ ಜಂತುಗಳಿಗೂ ಇದೆ. ಇದು ಅವಿದ್ಯಾಕೃತವಾದದ್ದು. ಅದಂತೆ ನೋ ಡೌಟ್. ಎಲ್ಲ ಅವಿದ್ಯಾಕಲ್ಪಿತ, ಅವಿದ್ಯಾಕೃತ. ಈಗ ದೃಷ್ಟಾಂತ ಯಥಾ ಸ್ಥಾಣು ಪುರುಷ ನಿಶ್ಚಯ. ಮೋಟು ಮರದಲ್ಲಿ ಪುರುಷ ಅನ್ನು ನಿಶ್ಚಯ ಮಾಡೋದು ಅವಿದ್ಯಾಕೃತವೋ, ದೇಹಾದಿಗಳು ನಾನು ಅನ್ನೋದು ಅವಿದ್ಯಾಕಲ್ಪಿತ. ಅವ್ರು ಕಾಡಲಿದ್ರು, ಅಲ್ಲಲ್ಲಿ ಮರಗಳು ಕಡಿತಿರ್ತಾರೆ, ಒಂದು 2 ಬಿಟ್ಟು ಕಡಿತಾರಲ್ಲ, ಅದನ್ನು ಮುಚ್ಚಂಜೆ ಹೊತ್ತಲ್ಲಿ ಬೆಳಗಿನ ಜಾವ ಹೊತ್ತಲ್ಲಿ ಯಾರೋ ಕೂತಿದಾರೋ ಒಂದು ಭ್ರಾಂತಿ ಆಗುತ್ತೆ. ಅದ್ಮೇಲೆ ಬೆಟ್ಟ ಗಿಟ್ಟ ಯಾರಾದ್ರು ಒಳಗಕ್ಕೆ ಹಾಕಿರ್ತೋ, ಯಾರೋ ಅಂಗಿ ಹಾಕೋ ಕೂತಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಮೋಟು ಮರದಲ್ಲಿ ಪುರುಷ ಬುದ್ಧಿ ಯಾವ ರೀತಿ ತಪ್ಪಲಿಕೆಯಿಂದಲೇ ಆಗುವಂಥದ್ದೋ, ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿಯು ತಪ್ಪಲಿಕೆಯಿಂದಲೇ ಆಗುವಂಥದ್ದು ಹೊರತು ವಾಸ್ತವಿಕವಾಗಿ ದೇಹಾದಿಗಳು ಇಲ್ಲವೇ ಇಲ್ಲ. ಅದು ಇಲ್ಲದೆ ಆದ್ಮೇಲೆ ನಾನಂತ ಬರುತ್ತೆ, ಇದ್ರೆ ತರ ನಾನು ಬರೋದು. ಇದೇನೋದೇ ಭ್ರಾಂತಿ, ಅವಿದ್ಯಾಕಲ್ಪಿತ. ಏತಾವತ ಪುರುಷ ಧರ್ಮ ಸ್ಥಾನೋ ಭವತಿ, ಸ್ಥಾನ ಧರ್ಮವಾ ಪುರುಷಸ್ಯ. ಸ್ಥಾಣುಧರ್ಮೋ ವಾ ಪುರುಷಸ್ಯ. ಮೋಟು ಮರವನ್ನು ಕಳ್ಳ ಅಂದ್ಕೊಂಡು ಮಾತ್ರಕ್ಕೆ, ಇಷ್ಟು ಮಾತ್ರಕ್ಕೆ ಪುರುಷನ ಧರ್ಮ ಮೋಟು ಮರಕ್ಕೇನು ಬರಲ್ಲ, ಮೋಟು ಮರ ಧರ್ಮ ಪುರುಷನಿಗೂ ಬರಲ್ಲ. ತತ್ಕೃತೇನ ಗುಣೇನ ದೋಷೇಣ ಹನುಮಾತ್ರೇನ ಸಂಬದ್ಧತೆ. ದೇಹೇಂದ್ರಿಯಾದಿಗಳು ನಾನಾಗೋದಿಲ್ಲ, ನಾನು ದೇಹೇಂದ್ರಿಯಾದಿಗಳಾಗೋದಿಲ್ಲ. ದೇಹೇಂದ್ರಿಯ ಧರ್ಮ ನಂದು ಆಗಲ್ಲ, ನನ್ನ ಧರ್ಮವೂ ದೇಹೇಂದ್ರಿಯಾಗಲ್ಲ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕದ ಅನ್ಯೋನ್ಯ ಧರ್ಮಾಂಶ ಅಧ್ಯಸ್ತ. ದೇಹೇಂದ್ರಿಯಾದಿ ಧರ್ಮ ಏನೋ ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವ, ಸ್ಥೂಲತ್ವ. ಇವರು ದೇಹೇಂದ್ರಿಯಾದಿಗಳು ನಾನಲ್ಲ, ಅದರ ಧರ್ಮವೂ ನಾನಲ್ಲ.
ನಾನು ಯಾರು? ನಮ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಚಿನ್ಮಾತ್ರನು ಅದ್ವಿತೀಯನು ನಿರವಯವನು. ಇದು ದೇಹಾದಿಗಳಿಗೂ ಬರಲ್ಲ, ದೇಹಾದಿಗಳಿಗೂ ಆತ್ಮನಿಗೂ ಬರಲ್ಲ. ಆತ್ಮನು ದೇಹಾದಿಗಳಾಗಲ್ಲ, ದೇಹಾದಿಗಳು ಆತ್ಮ ಆಗಲ್ಲ. ಇದು ಅದು ಆಗಲ್ಲ, ಇದು ಅದು ಆಗಲ್ಲ. ಇದರ ಧರ್ಮ ಅನ್ನೋ ಗುಣ ಇದಕ್ಕೆ ಬರಲ್ಲ, ಇದರ ಗುಣ ಕ್ವಾಲಿಟಿ ಇದಕ್ಕೂ ಬರಲ್ಲ. ಎರಡು ಹೇಳ್ತಿದ್ದಾರೆ. ಇಷ್ಟು ಮಾತ್ರ ಪುರುಷ ಧರ್ಮ ಸ್ಥಾನವಿಗೂ ಬರಲ್ಲ, ಸ್ಥಾನ ಧರ್ಮ ಪುರುಷಕ್ಕೂ ಬರಲ್ಲ. ತಥಾ ನ ಚೈತನ್ಯ ಧರ್ಮೋ ದೇಹಸ್ಯ ದೇಹ ಧರ್ಮೋ ವಾ ಚೈತನ್ಯಸ್ಯ. ತಥಾ ನ ಚೈತನ್ಯ ಧರ್ಮೋ ದೇಹಸ್ಯ ದೇಹ ಧರ್ಮೋ ವಾ ಚೈತನ್ಯಸ್ಯ. ಚೈತನ್ಯದ ಧರ್ಮ, ಈ ಚೈತನ್ಯನ ಅರಿವಿನ ಸ್ವರೂಪದವನಾದ ಆತ್ಮನ ಗುಣ ಅಂತ ಇಟ್ಕೊಂಡಿದ್ದಾರೆ. ಧರ್ಮ ಅಲ್ಲ, ಸ್ವರೂಪ ಅದು. ಅದು ದೇಹಕ್ಕೆ ಬರೋಲ್ಲ. ಅದು ಚೈತನ್ಯ ವಿಶಿಷ್ಟ ಕಾಯ ಪುರುಷ ಅಂತ ಚಾರ್ವಾಕರು. ಅರಿವಿನಿಂದ ಕೂಡಿದ ದೇಹ ಪುರುಷ, ಶರೀರವೇ ಪುರುಷ ಅಂತಂದರೆ. ಆದರೆ ಚೈತನ್ಯ ಧರ್ಮ ದೇಹಕ್ಕಾಗಲಿ, ದೇಹ ಧರ್ಮ ಚೈತನ್ಯಕ್ಕಾಗಲಿ ಅದು ಟ್ರಾನ್ಸ್ಫರ್ ಆಗಲ್ಲ, ದಾಟ್ಕೊಳ್ಳಲ್ಲ, ಅದು ಒಂದೊಂದರ ಕಲಬರಿಕೆ ಆಗೋಲ್ಲ, ಸೇರೋದಿಲ್ಲ. ಅದು ಅದೇ ಇದಿದೆ. ಆದರೆ ಇದು ಒಂದು ಹಂತ. ಇನ್ನೊಂದು ಹಂತಕ್ಕೆ ಹೋದ್ರೆ ದೇಹಾದಿಗಳು ಇಲ್ಲವೇ ಇಲ್ಲ, ಅವಿದ್ಯಾಕಲ್ಪಿತ. ದೇಹವೇ ಇಲ್ಲ, ಪ್ರಪಂಚವೇ ಇಲ್ಲ, ನಾಮರೂಪವೇ ಇಲ್ಲ, ಕಾಲದೇಶಗಳಿಲ್ಲ, ಅವಸ್ಥೆಯೇ ಇಲ್ಲ. ಯಾವಾಗಲೂ ಏಕಮೇವಾದ್ವಿತೀಯವಾದ ಸ್ವರೂಪವೇ. ಏನು ಅಂದ ಬಿಡಮ್ಮ ಅವನಿಗೆ, ಆ ಅನುಭವದಲ್ಲಿ ನೆಲೆ ನಿಂತ ಮಹಾತ್ಮನಿಗೆ ಏನದು, ಎಂಥ ಇದು ಬ್ರಹ್ಮಲೋಕವೂ ದೃಢ ಸಮಾನ ಅವನಿಗೆ. ಏನು ಕುಟ್ರೇನಿಲ್ಲ. ಸುಖ ದುಃಖ ಮೋಹಾತ್ಮಕತ್ವಾದಿ ಆತ್ಮನೋ ನಯುಕ್ತ ಅವಿದ್ಯಾಕೃತತ್ವ ವಿಶೇಷ ಜರಾ ಮೃತ್ಯುವತ್. ದುಃಖ ಮೋಹಾತ್ಮಕ ಆತ್ಮನೋ ನ ಯುಕ್ತ ಅವಿದ್ಯಾಕೃತತ್ವ ವಿಶೇಷ ಜರಾ ಮೃತ್ಯುವತ್. ಮೀಮಾಂಸಕ ಜರಾಮರಣಾದಿಗಳು ಆತ್ಮನಿಗಲ್ಲ ಅಂತಾನೆ, ಅದು ದೇಹದ್ದು ಅಂತಾನೆ. ಜರಾಮರಣಾದಿಗಳು ಹೇಗೆ ಆತ್ಮನಿಗೆ ಬರೋಲ್ಲ ನೀವು ಒಪ್ಕೊಂಡಿದ್ದೀರೋ, ಅದೇ ರೀತಿ ಸುಖ ದುಃಖ ಮೋಹಾತ್ಮಕವೂ ಕೂಡ ಆತ್ಮನಿಗೆ ಬರೋದಿಲ್ಲ. ತಾರ್ಕಿಕರು ಮೀಮಾಂಸಕರು ಸುಖ ಮೋಹ ಆತ್ಮಧರ್ಮ ಅಂತಾರೆ, ತಾರ್ಕಿಕರು ಅಂತಾರೆ. ಮೀಮಾಂಸಕರು ಸುಖ ದುಃಖಾದಿಗೆ ಸಂಬಂಧ ಪಟ್ಕೊಂಡು ಅಂತಾರೆ. ಆ ಜರಾಮರಣಾದಿಗಳು ಯಾವ ದೇಹ ಧರ್ಮವಾಗಿದ್ದು ಆತ್ಮನಿಗೆ ಬರೋದಿಲ್ಲವೋ, ಸುಖ ದುಃಖ ಮೋಹಾತ್ಮವು ಅಂತಃಕರ ಧರ್ಮವಾಗಿದ್ದು ಅದು ಕೂಡ ಆತ್ಮನಿಗೆ ಬರೋದಿಲ್ಲ. ಅವಿದ್ಯಾಕೃತತ್ವ ಆತ್ಮನಿಗೆ ಬಂದದ್ದು ಒಂದು ಅವಿದ್ಯಾಕೃತ. ಜರಾಮರಣಾದಿಗಳು ಆತ್ಮನಿಗೆ ಅನ್ನೋದು ಹೇಗೆ ಅವಿದ್ಯಾಕೃತವೋ, ಅವಿದ್ಯಾಕಲ್ಪಿತವೋ, ಸುಖ ದುಃಖ ಮೋಹಾತ್ಮಕನಾಗಿದ್ದಾನೆ ಅನ್ನೋದು ಅವಿದ್ಯಾಕಲ್ಪಿತವೇ, ಅವಿದ್ಯಾಕೃತವೇ ಹೊರತು ನಿಜವಾಗಿಲ್ಲ. ಕತ್ತಲಿಕೆಯಿಂದಲೇ ಸುಖಿ ದುಃಖಿ ಕರ್ತ ಭೋಕ್ತ ಸ್ಥೂಲ ಕುಶಃ ಇತ್ಯಾದಿ ಎಲ್ಲ ಗುರು, ಯಾವ ವಿಶೇಷವೂ ಇಲ್ಲ. ಅವಿದ್ಯಾಕೃತತ್ವ ಅವಿಶೇಷ. ಅವಿಶೇಷ ಅದೇನೋ ಕಾಮನ್, ಜನರು ಸಮಾನ ಅಂತ. ಅವಿದ್ಯಾಕೃತತ್ವವಾಗಿದೆ ಅನ್ನೋದು ಆ ಜರಾಮರಣಕ್ಕೂ ಸುಖ ದುಃಖಾದಿಗಳು ಎಲ್ಲವೂ ಸಮಾನವಾಗಿದೆ. ಏನು ಮಾಡಿ ಆತ್ಮದ ಯಾವುದು ಬರೋದಿಲ್ಲ. ದೊಡ್ಡ ಪ್ಯಾರ ನಾಳೆ ಹೇಳೋದಕ್ಕೆ ನಾ ಅಸಿಲ್ ಪೂರ್ವಪಕ್ಷಿ ಇದೆ.